ನಮ್ಮ ಕಾಡು ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀವಿ ಸರ್. ನಮ್ಮ ಮನೆಗಳು ಎಲ್ಲೆಲ್ಲಿದ್ದಾವೆ, ನಮ್ಮ ಜಮ್ಮದಲ್ಲಿ ಎಲ್ಲೆಲ್ಲಿ ಏನೇನಿದೆ, ಏನೇನು ತರ್ತೀವಿ ನಾವು ಕಾಡಲ್ಲಿ, ಗಿಡಮೂಲಿಕೆಗಳು ಏನೇನು ಸಿಗ್ತದೆ. ಗುಂಡು ಆರಿಸಿದ್ರು ದನ ಕರೆಲ್ಲ ಸುತ್ತೋದು. ಗುಂಡು ಆನೆಗಿಲ್ಲ ತಂದಿದ್ರು ಓಡ್ಸಕ್ಕೆ ಇವ್ರನ್ನ. ಗುಂಡು ಆರಿಸಿ ದನ ಕರೆಲ್ಲ ಸುತ್ತೋದು. ಅರ್ಧ ಜನ ಓಡ್ಬಿಟ್ರು. ಬಿಮ್ಮನಿಸ್ತಿ ಮಗ ಸಣ್ಣದು ಅದೆಲ್ಲ ಹೊತ್ಕೊಂಡು ಓಡ್ದು ಹೋಗಿ ಆ ಮೇಲೆ ಕೂತ್ಕೊಂಡು ಅವನಿದ್ದಾನ. ನಾವಿವಿ ಅವನಿಲ್ಲ, ಅವನು ಹೊಂಟೋದ. ಅವರಿಬ್ಬರಲ್ಲ ಹೋದಾರು. ನಂಗೆ ಆ ಕೇಸ್ ಮೂರು ದಿವಸ ಆಯ್ತು. ಡಬ್ಬನ ಹೊತ್ತೇ ಇದ್ದಾರೆ. ಹೋಗಿ ಒಂದಿಷ್ಟು ಕೈ ಸುಂಡೆಕಾಯಿ ಇಷ್ಟು ದಪ್ಪ ಇರ್ತದೆ, ಹೋಗಿ ಸಂದ ತಿಂದೆ. ಸತ್ತ ಕಂಬಯ್ಯ ಫಸ್ಟಿಗೆ ಬಂದವನೇ ತ ಕೊಟ್ಟದೆ. ಯಾವುದೇ ಥರ ಸರ್ಕಾರದ ಬ್ಯಾಂಕ್ಗಳಿದ್ದಾವೆ, ಅಲ್ಲೆಲ್ಲ ನಮಗೆ ಲೋನ್ ಕೊಡಲಿಕ್ಕೆ ಹೆದರ್ತಾ ಇದೆ, ಇವ್ರು ಕಟ್ಟಲ್ಲ ಆದಿವಾಸಿಗಳು ಅಂತಂದ್ಕೊಂಡು. ಹಾಗಾಗಿ ನಮ್ಮ ಸಂಸ್ಥೆ ಚಿಂತನೆಯಿಂದ ನಾವೊಂದು ಆದಿವಾಸಿ ಬಿರ್ಸಾ ಮುಂಡಾ ಸಂವರ್ಧ ಸಹಕಾರಿ ಅಂತ ಹೇಳ್ಕೊಂಡು ನಮ್ಮದೇ ಒಂದು ಈ ಸಹಕಾರಿ ಇದನ್ನು ಮಾಡ್ತಾಯಿದ್ದೀವಿ. ಅದು ಕೂಡ ನಾವು ಒಂದು ಯಾಕೆ ಮಾಡಬಾರ್ದು ಬ್ಯಾಂಕ್ ಅನ್ನೋದೊಂದು ಕನಸಲ್ಲಿದ್ದೀವಿ ಸರ್. ಅದ್ಭುತ. ಹೌದಾ? ಹೌದು ಸರ್. ಈಗ ಜೈವಿಕ ಇಂಧನ ಭಾರತ ದೇಶದಲ್ಲಿ ನಾವು ಒಂದು ಇನ್ನೂ ಪರಾವಲಂಬನೆ ಆಗದೇ ಹೊರ ದೇಶದಿಂದ ನೀವು ಪೆಟ್ರೋಲ್ ತರಿಸ್ಕೊಳ್ಳೋಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ದೇ ನಿಮ್ಮ ದೇಶದಲ್ಲೇ ಅಮೃತ ಬೆಳಿಬೋದಲ್ಲ ನೀವು ದೇಶದಲ್ಲಿ, ಅಂಥ ಭೂಮಿ ಅಲ್ವಾ? ಇಲ್ಲಿ ಯಾಕೆ ಜೈವಿಕ ಇಂಧನ ಬೆಳಿಬಾರ್ದು? ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇದು ಯಾರ್ದು ಜೀಪು? ಅಲ್ಲಿ ಜಮೀನು ಇದೆಯಾ? ಅಲ್ಲಿ ಎಷ್ಟು ಎಕರೆ ಇದೆ ಅಲ್ಲಿ? ಹೌದಾ ಸರ್, ಇದು ಏನಿದು ಹಿಂಗೆ ಯಾಕೆ ಆಗದವ್ರೆ? ಇದು ಕಾಡು ಮತ್ತೆ ರೆವೆನ್ಯೂ ನಡುವೆ ಒಂದು ಡಿಮಾರ್ಕೇಶನ್ ಮಾಡ್ಕೊಂಡು ಆ ಕಡೆದು ಕಾಡು ಈ ಕಡೆ ರೆವೆನ್ಯೂ ಭೂಮಿ ಅಂತ ಹೇಳಿ ಬೈಫರ್ಕೇಟ್ ಮಾಡ್ಯಾರೆ. ಅವ್ರು ಹೇಳೋದು ಕಾಡು ಪ್ರಾಣಿಗಳ ಬರಬಾರ್ದು, ಇವ್ರು ಅತ್ಲ ಹೋಗಬಾರ್ದು ಅಂತ ಅವ್ರ ಲೆಕ್ಕ. ಅದೇ ಈಗ ಈ ಮಣ್ಣಿನ ಆ ಕಾಡು ಪ್ರಾಣಿಗಳು ಎಷ್ಟು ಬಿದ್ದುವಂತವು ಅಂತಂದ್ರೆ ಮೆತ್ತಗಿರೋ ಟೈಮಲ್ಲಿ ಮಣ್ಣಲ್ಲಿ ಕಾಲಲ್ಲಿ ತಳ್ಳಿ ಮಟ್ಟ ಮಾಡ್ಕೊಂಡ್ ಬರ್ತವೆ. ಇದು ಮೊದಲನೇ ಎಫರ್ಟ್ ಅವ್ರದ್ದು ಇಲಾಖೆದು. ಪ್ರಾಣಿಗಳು ಬರಬಾರ್ದು, ಜನ ಹೋಗ್ಬಾರ್ದು ಅಂತ ಹೇಳಿ ಜನ ಏನ್ ಮಾಡ್ತಾರೆ, ಬಡಿ ಹಾಕಿ ಆ ಕಡೆ ದಾಡ್ತಾರೆ. ಸೊ ಅವ್ರಿಗೆ ಬುದ್ಧಿವಂತಿಕೆ ಇರುತ್ತೆ. ಆಮೇಲೆ ಟ್ರೆಂಚ್ ಇದಾಕ್ಬಿಟ್ರು. ಏನು ಅಲ್ಲಿ ಬೇಲಿ ಇದೆಯಲ್ಲ, ಕಬ್ಬಣದ ಬೇದು, ರೈಲ್ವೆ ಕಂಬಿ ಬೇಲಿ. ಅದ್ರ ಎಷ್ಟು ಮಟ್ಟಿಗೆ ಎಲಿಫೆಂಟ್ ಬುದ್ಧಿವಂತಿಕೆಗಳಂತಂದ್ರೆ ಅಲ್ಲಿ ಇದ್ರ ಹತ್ರ ಕೈ ನೆಟ್ಟಿದ್ರೆ ಅಲ್ಲಿ ಮಣ್ಣು ತಳ್ಳಿ ಸಂದು ಮಾಡ್ಕೊಂಡು ಅಲ್ಲಿ ಉಳಿಸ್ತವೆ. ಇಲ್ಲ ಅಂತ ಅಂದರೆ ಅದ್ರ ಮೇಲೆ ಕರೆಂಟು ಹರಿಸಿರೋ ಇದೆ, ಅದ್ರ ಮೇಲೆ ಒಣಬಡಿ ಇಟ್ಕೊಂಡು ದಾಟಿಕೊಂತವೆ. ದೇಶ ಕಾಡು ಪ್ರಾಣಿಗಳು ಬರಬಾರ್ದು ಅಂತ ಅವ್ರು ಹೇಳ್ತಾರೆ. ನಮ್ಮನ್ನು ಒಳಗಡೆ ಅದು ಅಂದರೆ ಅವರ ಆಸ್ತಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಮಾಡಿರೋ ಡಿಮಾರ್ಕೇಶನ್ ಅದು. ಹಿಂದೆಲ್ಲ ಬರೀ ಕಲ್ಲು ಇಟ್ಕೊಳ್ಳೋರು, ಈಗ ಕಲ್ಲು ಸಾಲಕ್ಕಲ್ಲ. ಈಗ ಕಾಲುವೆ ತೆಗೆದಾರೆ, ಕಾಲುವೆ ಸಾಲಕ್ಕಲ್ಲ. ಇದು ರೈಲ್ವೆ ಕಂಬಿ ಹಾಕ್ಯಾರೆ, ಅದು ಸಾಲಕ್ಕಲ್ಲ. ಸೋಲಾರ್ ಬಿಡ್ತಾರೆ ಈಗ, ತಾಕ್ಲಿ ಅಂತ. ಸೋಲಾರ್ ಎನರ್ಜಿ ಬಿಡ್ತಾರಾಗ. ಅದಕ್ಕೆ ತಾಕಿನ ಓಡೋಗ, ಹೆದರಿಕೆ ಓಡಬೇಕಲ್ಲ. ಇದಲ್ಲಪ್ಪ ದೇವಸ್ಥಾನ ಅಲ್ಲಿದು. ರೈಲ್ವೆ ಕಂಬಿ ಸರ್. ನಿಮ್ಮ ಹೆಸರೇನ? ನನ್ನ ಹೆಸರು ಕರಿಯವರು. ಎಲ್ಲಿ ನಿಮ್ಮನೆ? ನಮ್ಮನೆ ಇದೆ ಸರ್. ಏನ್ ಮಾಡ್ತೀರಿ ನೀವು? ನಾವೇನು ಕೂಲಿ ಕೆಲಸ ಮಾಡ್ತಾ ಇರೋದು. ಕೂಲಿ ಕೆಲಸ? ನಮಗೆ ಜಾಗನಿಲ್ಲ, ಏನಿಲ್ಲ, ನಾವೇನು ಮಾಡೋದು? ನಮಗೆ ಕೂಲಿ ಕೆಲಸ ಜಿಪ್ ಬರ್ತದೆ, ಬೆಳಿಗ್ಗೆ ದಡ್ಕೊಂಡು ಹೋಗ್ತೀವಿ. ಬೆಳಿಗ್ಗೆ ನಾಷ್ಟ ಇರೋಕ್ಕಿಲ್ಲ, ನಾವು ಹೋಟೆಲ್ ನಾಷ್ಟ ತಗೋತೀವಿ, ಅಲ್ಲಿ ತಿನ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀವಿ. ಇದೆಲ್ಲ ತೀರಾ ಫಾರೆಸ್ಟ್ದು, ತೀರಾ ಇದು ನಮ್ಮದೇ ಅಂದ್ಬಿಟ್ಟು ಫಾರೆಸ್ಟ್ ಬೇಲಿ ಹಾಕ್ಕೊಂಡ್ರೆ ಅದು ಅಲ್ಲಿ ಗಟ್ಟಿದೆ. ಅಯ್ಯಂತ ಗಾಡ್ ಗಟ್ಟಿ ನಮ್ಮದೇ ಇದು ಏರಿಯಾ ಇರೋದು. ಈ ಸುಡುಗುಣಿ ಅರ್ಧ ಮುಕ್ಕಾಲು ಭಾಗ ತೀರಾ ನಮ್ಮದೇ ಇರೋದು. ಇಲ್ಲಿ ಸುಡುಗುಣಿ ಅಂದರೆ ಮಸಾನದು, ಸ್ಮಶಾನ ಅವ್ರ ಭಾಷೆ. ಸುಡುಗುಣಿ ಅಂತಂದ್ರೆ ಸ್ಮಶಾನ. ಅವರು ಇವ್ರು ಹಳಬರು ಟನ್ಸ್ ತೆಗೆದು ತಪ್ಪು ಇದು ಅವ್ರು ಮಾಡಿಸಿದ್ದು. ಹಾಗೆ ಅವ್ರಿಗೆ ಮುಂದೆ ನೀವೆಲ್ಲ ಪ್ರೊಟೆಸ್ಟ್ ಇಲ್ಲ ಸರ್, ನಾವೆಲ್ಲ ಚಿಕ್ಕವರಾಗ. ಅಂದ್ರೆ ಈಗ ಈ ಟ್ರೆಂಚ್ ತೆಗೆಯುವಾಗ ಅದು ಒಂಥರ ಅಂದ್ರೆ ಆಲ್ಮೋಸ್ಟ್ ಅರಣ್ಯ ಇಲಾಖೆ ಇದೆಯಲ್ಲ ಸರ್, ಅವ್ರಿಗೆ ವನ್ಯಜೀವಿ ಕಾಯ್ದೆ ಒಂದು ಬಿಟ್ರೆ ಇನ್ಯಾವ ಕಾಯ್ದೆನೂ ಕಣ್ಣಿಗೆ ಕಾಣಕ್ಕಲ್ಲ. ಅರಣ್ಯಕ್ಕಿನ ಕಾಯ್ದೆ ಅವ್ರಿಗೆ ಕಸ. ಅವ್ರಿಗೆ ವನ್ಯಜೀವಿ ಕಾಯ್ದೆನೇ ಶ್ರೇಷ್ಠ. ಅದೇ ಮಾತ್ರ ಸಂವಿಧಾನದ ಕೆಳಗಡೆ ಹುಟ್ಟಿರೋದು. ನಮ್ಮ ಅರಣ್ಯಕ್ಕಿನ ಕಾಯ್ದೆ ಸಂವಿಧಾನ ಕೆಳಗಡೆ ಹುಟ್ಟಿಲ್ಲ. ಅದು ಅಮ್ಮ ಹೇಳಿದಂಗೆ ಸಮತಾಳಕ್ಕೆ ಬಂದಿರೋರು ಅವರು ಸಮತಾಳಕ್ಕೆ ಹೋಗ್ತಾ ಇರ್ತಾರೆ.
ನಾವು ಮಾಮೂಲಿ ಇಲ್ಲೇ ಇವ್ರು ಬಂದಿದ್ದಕ್ಕೆ ಸರ್ ಇಲ್ಲೆಲ್ಲ ಮನೆ ಕಟ್ಸಿರೋದು. ಇವ್ರು ಬಂದು ಯಾವಾಗ ಕಾಲ್ ಹಾಕಿದ್ರು ಇಲ್ಲಿಗೆ ನಾವು ಆಗನೇ ಇದು ಆ ಊರು ಅಂತ ಮಾಡಿದ್ದು. ಆಗ ಟ್ರಂಚ್ ಇರ್ಲಿಲ್ಲ. ಈಗ ಇದೆಲ್ಲ ಅದು ನಮ್ದು ಕಾಡು ಅಂತಿದ್ರು ಅವರು. ನಾವು ಇದು ನಮ್ದು ರೆವಿನ್ಯೂ ಲ್ಯಾಂಡ್ ಅಂತ ಹಠ ಹಿಡಿದು ಕಟ್ಸಿದ್ವು. ಸಾಯಿಬ್ರು ಬಂದು ಯಾವಾಗ ಕಾಲ ಹಾಕಿದ್ರು ಆಗನೇ ಊರು ಅಂತ ಮಾಡಿದ್ದು. ಅಂದ್ರೆ ಅಲ್ಲಿ ಆ ಮೂಲೆಯಲ್ಲಿ ಒಂದು ಮನೆ, ಆ ಮೂಲೆಯಲ್ಲಿ ಒಂದು ಮನೆ, ಆ ಮೂಲೆಯಲ್ಲಿ ಒಂದಿತ್ತು ಮನೆ. ಅಳಬರು ಇದ್ರು ಆಗ. ಹೌದೌದು. ಅವರು ನಮ್ಮ ಇಲ್ಲಿದ್ದಾರಲ್ಲ ಅವ್ರ ತಂದೆಯವರೆಲ್ಲ ಇದ್ರು ಆಗ. ನಮ್ಮ ಅಜ್ಜ ಅವರೆಲ್ಲ ಆಗ ಮೂಲೆ ಇದ್ರು ಸರ್ ಅವರು. ನಿಮ್ದು ಜಮೀನೇನಿಲ್ಲ? ಜಮೀನಿಲ್ಲ ಸರ್ ನಮ್ದು. ಜಮೀನಿಲ್ಲ, ಏನಿಲ್ಲ ನಮಗೆ. 2600 ಕುಟುಂಬ ಇದೆ ಹುಣಸೂರು ತಾಲೂಕಲ್ಲಿ. ಈಗ ಸುಮಾರು 33 ಹಾಡಿಗಳಲ್ಲಿ ಕಾಡಿಂದ ಹೊರಗೆ ಹಾಕಿರೋರು. ಅವರಲ್ಲಿ ಕೇವಲ ಒಂದು 300-350 ಜನಕ್ಕೆ 1 ಎಕರೆ 2 ಎಕರೆ ಜಮೀನಿದೆ. ಇನ್ನೊಂದು 100 ಜನ ಭೂಮಿ ಹಿಡ್ಕೊಂಡ್ರೆ ಸಾಗುವಳಿ ಸಿಕ್ಕಿಲ್ಲ. ಒಂದು 400-450 ಜನ ಬಿಟ್ಟರೆ ಇನ್ನೂ 2100 ಜನಕ್ಕೆ ಭೂಮಿ ಇಲ್ಲ. ಕೂಲಿ ಮಾಡೇ ಬದುಕಬೇಕು. ಇವ್ರು ಹೇಳ್ತಾರಲ್ಲ ಹಾಗೆ. ಹೋರಾಟ ಬಿಡಬೇಡಿ, ಮುಂದರ್ಲಿ. ಅದು ಅಲ್ಲ ನೀವು ಮಾಡಿದ್ದು ಸರ್, ಅದು ನೀವೇ ತಾನೇ ಇದು ಫಸ್ಟ್ ಕಾಲ್ ಹಾಕಿದ್ದು ಭೂಮಿಗೆ ಇಲ್ಲಿಗೆ. ಅದು ಆವಾಗ ನಿಮ್ಮ ಕಷ್ಟ ಅರ್ಥ ಮಾಡ್ಕೊಳಕ್ ಆಗ ಬಂದದ್ರಿಂದ ಇದು ಸಮಸ್ಯೆ ಅರ್ಥ ಆಯ್ತು ನನಗೆ ಸರ್. ಇದು ನಮ್ಮ ತಾಯಿನೇ, ನಮ್ಮ ತಾಯಿ ಪ್ರೀ ಸ್ಕೂಲಲ್ಲಿ ಸರ್ ಶಿಶುವಾರದಲ್ಲಿ 16 ವರ್ಷ ಕೆಲಸ ಮಾಡಿದ್ರೆ ಅಡುಗೆಯವರಾಗಿ. ತುಂಬ ತಿಳುವಳಿಕೆ ಇದೆ. ಆಗ ನಾವು ಸರ್ಕಾರ ಮಾಡೋದು ಮೊದಲಾಗಿ ನಾವು ಪ್ರೀ ಸ್ಕೂಲ್ಗಳು ಮಾಡ್ತಿದ್ವಿ. ಆ ಥರ 25 ಹಾಡಿಗಳಲ್ಲಿ ಪ್ರೀ ಸ್ಕೂಲ್ಗಳು ಮಾಡ್ತಿದ್ವಿ. ಸುಮಾರು 2000 ಮಕ್ಕಳು, ಪುರಾಣಿ ಮಕ್ಕಳಿಗೆ ಊಟವನ್ನು ಕೊಟ್ಕೊಂಡು ಇಂಥವ್ರನ್ನ ಹಿರಿಯವ್ರನ್ನ ಅಡುಗೆ ಟೀಚರ್, ಅಡುಗೆ ಮೇಡಮು ಪಾಠ ಹೇಳೋಕ್ಕೆ ನಮ್ಮ ಅಲ್ಲಿ ನೋಡಿದ್ರಲ್ಲ ಆ ಥರದವರು ಹಿಂಗೆ ಮಾಡಿದ್ವಿ. ಸೊ ಹಂಗಾಗಿ ಅದರಲ್ಲಿ ಒಳ್ಳೆ ಅನುಭವ ಇದೆ, ತಿಳುವಳಿಕೆ ಅಷ್ಟೇ. ಮತ್ತು ಕೆಚ್ಚಿದೆ. ನೆನೆ ಕೇಳಿದ್ರಲ್ಲ ನಿಮ್ಮ ಪ್ರಶ್ನೆ ಫೈರೇ ಟೈಗರ್ ಲೇಡಿ ಟೈಗರ್. ಈಗ ನಮಗೆ ಏನಿಲ್ಲ, ನಮಗೆ ಇಷ್ಟೆಲ್ಲ ಜಾಗ, ಒಂದು ಮನೆ, ಬೋರ್ಲು, ಶಾಲೆ ಮನೆ ಎಲ್ಲ ಕಟ್ಟಿ ನಮಗೆ ರೆಡಿ ಮಾಡಿ ಕೊಟ್ಟರೆ ಮಾತ್ರ ಮೀಟಿಂಗ್ ಹಾಕೋದ. ಇಲ್ಲಾಂದ್ರೆ ಒಣ ಮಾತೇನು ಬೇಡ ನಿಮ್ಮ ಹತ್ರ ಅಂತ. ಕರೆಕ್ಟ್. ಸೂಪರ್. ಮನೆ ಆಗಬೇಕು, ಜಮೀನು ಆಗಬೇಕು, ಬೋರ್ವೆಲ್ ಹಾಕೊಡ್ಬೇಕು, ಸ್ಕೂಲ್ ಕಟ್ಟಿಕೊಡ್ಬೇಕು, ಮನೆ ನಲ್ಲಿ ಮಡಗಿಸ್ಬೇಕು, ಕರೆಂಟ್ ಮಡಗಿಸ್ಬೇಕು. ಆಗ ಭೂಮಿ ಮಾಡ್ಕೊಂಡು ನಾವು ತಿನ್ಬೇಕು. ಇನ್ನೊಬ್ಬರು ಇದು ಮಾಡ್ಕೊಂಡು ತಿಂತಾರೆ, ನಾವು ನೋಡ್ಕೊಂಡು ಕೂತಿರೋದ. ಎಷ್ಟು ವರ್ಷ ಆಯ್ತು ಸರ್ ಕೇಸು ಮುಗಿದು? ಎಷ್ಟು ವರ್ಷ ಆಯ್ತು? ಹೈಕೋರ್ಟ್ ಕೇಸ್ ಗೆದ್ದೆ ನಾವು 10 ವರ್ಷ ಆಗೋಯ್ತು ಸರ್. ಕೇಸ್ ನಡೆಸಿದ್ರೆ 11 ವರ್ಷ ಆಯ್ತು ಕೇಸ್ ಗೆದ್ದು ಇನ್ನೂ ಕೊಡಲಿಲ್ಲ. ನಾಗಪುರದಲ್ಲಿ ಹೋಗಿ ಧರಣಿ 6 ತಿಂಗಳು ಕೂತಿದ್ರು ಧರಣಿನ ಎಲ್ಲ ಕೇಸ್ ಹಾಕ್ಬಿಟ್ರು. 6 ತಿಂಗಳು ಕೂತಿದ್ದು ಧರಣಿಯಲ್ಲಿ. ಈಗ ಅವ್ರಿಗೆ ಅರ್ಧ ಕೊಟ್ಟಿದ್ರೆ ನಮಗೆ ಅರ್ಧ ಕೊಟ್ಟಿದ್ರೆ ನಾವು ಮಾತಾಡಂಗಿಲ್ಲ. ಇಲ್ಲ ಪೂರ್ತಿ ಕದ್ದು ತಂದು ಇದು ತಂದು ಬಿಟ್ಕೊಂಡ್ರು, ಗುಂಡು ಆರಿಸಿದ್ರು. ದನ ಕರಾಲ ಸತ್ತೋದು ಗುಂಡಾರ್ಸಿದ್ರ. ಗುಂಡ ಆನೆಗಿಲ್ಲ ತಂದಿದ್ರು ಓಡ್ಸಕ್ಕೆ ಅವ್ರನ್ನ. ಗುಂಡಾರಿಸಿ ದನ ಕರಾಲ ಸತ್ತೋದು. ಅರ್ಧ ಜನ ಓಡ್ಬಿಟ್ರು. ಬಿಮ್ಮನಿಸ್ತಿ ಮೊಗ ಸಣ್ಣದು ಅದೆಲ್ಲ ಹೊತ್ಕೊಂಡು ಓಡ್ದು ಹೋಗಿ ಆ ಮೇಲೆ ಕೂತ್ಕೊಂಡು ನಾವು. ಆಗ ಓಡ್ಬಿಟ್ರು ಅಂದ್ಬಿಟ್ಟು ಗುಡಿಸಲೆಲ್ಲ ಕಿತ್ತು ಬೆಂಕಿ ಹಾಕಿ ಈ ಫಾರೆಸ್ಟ್ನವರು, ಕಂಬಾಯಿ ಫಾರೆಸ್ಟ್ ಎಲ್ಲ ಇದ್ದಿರಲ್ಲ. ಆಗ ಅವನಿದ್ದಾನ, ನಾವಿವಿ. ಅವನಿಲ್ಲ, ಅವನು ಹೊಂಟೋದ. ಅವರಿಬ್ಬರಲ್ಲ ಹೋದಾರು. ನಾಗ ಕೇಸ್ 3 ದಿವಸ ಆಯ್ತು. ಡಬ್ಬನ ಹೊತ್ತೇ ಇದ್ದಾರೆ. ಹೋಗಿ ಒಂದಿಷ್ಟು ಕೈ ಸುಂಡೆಕಾಯಿ ಎಷ್ಟು ದಪ್ಪ ಇರ್ತದೆ ಹೋಗಿ ಸಂದ ತಿಂದೆ. ಸತ್ತ ಕೈ ಸುಂಡೆಕಾಯಿ ಸಿಹಿ ತಿನ್ಲಿಲ್ಲ. ಕೈ ಸುಂಡೆಕಾಯಿ ಅದು ತಿಂದುಬಿಟ್ಟು ಒಂದು ಗಳಸ್ ಹಾಲು ಕುಡಿದ್ಬಿಟ್ಟು ಆಗ ಬಂದು ಸತ್ತನೆ ಇದ್ಕೊಂಡಿದ್ದು. ತೊಂದರೆ ಕೊಟ್ಟನು ಮುಗ್ದ ಅಂತ. ಮಳ್ಳು, ಖಾರದ ಪುಡಿ, ಗುದ್ಲಿ ಇಷ್ಟು ತಪ್ಪಾಯ್ತು ದೊಣ್ಣೆ ತಂದು ಇದರಲ್ಲಿ ಹೊಡೆದ್ರು, ಇದರಲ್ಲಿ ಬಡಿದ್ರು, ಕಣ್ಣು ಖಾರ ಸಲಿದ್ರು. ನಮ್ಮ ಅವ್ರ ಸಾಹೇಬ್ರಲ್ಲ ಅಂತ ಹೇಳ್ಕೊಂಡು ಜಾಜಿ ಗೀಜಿನೆಲ್ಲ ಖಾರ ಸಲಿದ್ರು. ಅದು ಇದು ಮಾಡಿದ್ರು. ನಮಗೆ ಅವ್ರು ನೋಡಿ ಸಾರು, ಇಲ್ಲಿ ನೋಡಿ ಸಾರು. ಬಟ್ಟೆ ಬಿಚ್ಚಿದ್ದೆ. ಬೇರೆ ಹೇಳಿದ್ರು ಹಿಡ್ಕೊಳ್ಳೇತ ಕೊಟ್ಟಿದ್ದಾಗ ಕಂಬಯ್ಯ ಫಸ್ಟಿಗೆ ಬಂದವನೇ ತ ಕೊಟ್ಟದೆ. ಮುಂದಕ್ಕೆ ಹೇಳ್ದು ಅವನ್ನ ಸೋಲ್ಸ್ಬಿಟ್ಟು ಆಗ ಬಂದು ಸಾಹೇಬ್ರು ಹೇಳಿದ್ರು ಬಿಟ್ಟು ಬಿಡಿ ಅಂತ ಹೇಳಿದ್ರು ಇವರೇ. ಆಗ ಬಿಟ್ಬಿಟ್ಟು ಅವನಿಗೆ ಎಲ್ಲಿ ಹೋದಂತ ಪತ್ತೆವಿಲ್ಲ. ಕುಣಿದು ಅವನ ರಂಪಾಡಿಸ್ಬಿಟ್ಟು ಸ್ಟೇಷನ್ ಒಳಗೇನೆ. ಏನು ಆ್ಯಕ್ಚುಲಿ ಹಿನ್ನೆಲೆ ಹೇಳಿ ಸರ್. ಈಗ ಕಾಡಿನ ಮೊದಲು ಹೊರಗೆ ಹಾಕಿದವ್ರಿಗೆ
ಪುನರ್ವಸತಿ ಕೊಡಿ ಅಂತ ನನ್ನ ವಾದ ಇದ್ದದ್ದು. ಅವ್ರೇನು ಮಾಡಿದ್ರು, ಕಾಡಿಂದ ಕರ್ಕೊಬಂದು ಪುನರ್ವಸತಿ ಮಾಡೋಕ್ಕೆ ಶುರು ಮಾಡಿದ್ರು ಹುಣಸೂರು ಏರಿಯಾದಲ್ಲಿ. ಈಗ ನಾಗಪುರ ಅಲ್ಲೆಲ್ಲ ಮಾಡ್ಯಾರಲ್ಲ, ಈಗ ನೆನ್ನೆ ನೋಡಿದ್ರಲ್ಲ, ಇಲ್ಲಿ ಬರೋವಾಗ ನೋಡಿದ್ರಲ್ಲ, ಇದೆಲ್ಲ ಇಲ್ಲಿ ಈ ಕಾಡನ್ನು ನಮಗೆ ಮೊದಲು ಕಾಡಿಂದ ಹೊರಗೆ ಹಾಕಿದ್ರಲ್ಲ ಅವ್ರಿಗೆ ಕೊಡಿ ಅಂತ ಇವ್ರದ್ದು ವಾದ. ಇವ್ರ ಮಾತನ್ನ ಮೀರಿ ಅವ್ರು ಕರ್ಕೊಬಂದಲ್ಲಿ ಸೇರಿಸ್ತಾ ಇದ್ರು. ಅಲ್ಲಿ ಕಾಡಿನ ಹಕ್ಕು ಬಂದಿದೆ, ಅಲ್ಲಿ ಅವ್ರಿಗೆ ಕೊಡ್ಬೋದು. ನಮ್ಮ ಜಾಗಕ್ಕೆ ಬಂದು ಕೂರಿಸ್ತದಲ್ಲ ಮತ್ತೆ ಅಂತೇಳಿ ಇವ್ರ ವಾದ. ಆ ಮನೆ ಕಟ್ಟಕ್ಕೆ ಶುರು ಮಾಡಿ ಇವ್ರು ಮಾತು ಮೀರಿ ಆ ಮನೆಗಳು 6 ತಿಂಗಳು ಧರಣಿ ಕೂತ್ಕೊಂಡು ಕಟ್ಟಬೇಡಿ ಅಂತ ಕೂತ್ಕೊಂಡು 6 ಮನೆ ಕಟ್ಟಿದ್ರು 50 ಮನೆಗಳಲ್ಲಿ. ಆ ಮನೆಗಳೆಲ್ಲ ಸೇರ್ಕೊಂಡ್ರಿ ಇವರು. ಆ ಸೇರ್ಕೊಂಡು ಅವತ್ತೇ ಅವರು ಆನೆಗಳು ಗುಂಡು ಎಲ್ಲ ತಗೊಬಂದು ಅವ್ರನ್ನ ಎಲ್ಲ ಚಿಲ್ಲಾಪಿಲ್ಲಿ ಮಾಡಿಸಿ ಎದ್ದಿಸಿ ರಾತ್ರಿ ಓಡಿಸ್ಬಿಟ್ರು ಅವ್ರನ್ನ. ಆ ರಾತ್ರಿ ಹುಣಸೂರು ನಡ್ಕೊ ಬಂದಾರೆ, ಹುಣಸೂರು ನಡ್ಕೊ ಬಂದಾರೆ. ಊಟ ಇಲ್ಲ, ಊಟ ಇಲ್ಲ, ಏನು ಕುಡಿಯೋಕೆ ನೀರಿಲ್ಲ. ಆಮೇಲೆ ಅದು ಸಾಲದೊಂದು ಕೇಸ್ ಬೇರೆ ಹಾಕ್ಯವ್ರೆ. 70-80 ಜನ 100 ಜನ ಮೇಲೆ ಕೇಸ್ 5-6 ಕೇಸ್ ಹಾಕ್ಬಿಟ್ರು. ಕೋರ್ಟ್ಗೆ ನಿಲ್ಲಿಸಿದ್ರೆ ಒಂದೊಂದು ಆಳ ಮೇಲೆ 3 ಕೇಸು. ಜಡ್ಜಿ ಆಶ್ಚರ್ಯ, ಯಾಕ್ರೆ ಕರ್ಕೊಂಡು ನಿಲ್ಲಿಸ್ತೀರಿ ಅಂತ. ಅವರು ನಮ್ಮ ಹೆಸರುಗಳು ಒಂದೇ ಥರ ಕಾಣ್ತೀವಿ, ನೋಡೋಕ್ಕೆ ಒಂದೇ ಥರ ಕಾಣ್ತೀವಿ. ಹೆಸರುಗಳು ಹೆಚ್ಚು ಕಡಿಮೆ ಒಂದೇ ಥರ ಇರ್ತವೆ. ಅದು ಹೇಳಿದ ಕೆಂಚ, ಜಡಿಯ, ಕರಿಯ, ಹಿಂಗೆ. ಅವರು 60-70 ಜನದಲ್ಲಿ 60-70 ಜನ ಅಟೆಂಡೆನ್ಸ್ ಇರಲೇಬೇಕು, ಇಲ್ಲಾಂದ್ರೆ ಕೇಸ್ ಮುಂದೆ ಹೋಗ್ತಿರ್ತದೆ. ನಮಗೆ ಕೇಸ್ ಇತ್ಯರ್ಥ ಆಗ್ತಿರಲಿಲ್ಲ, 20 ವರ್ಷ ಆಗ್ತಿರಲಿಲ್ಲ. ನಾವೇ ಮಾಡಿದಾಗ ಕರ್ಕೊಂಡು ನಿಲ್ಲಿಸ್ತಿದ್ವಿ. ಅಪ್ಪಿತಪ್ಪಿ ಅವನ ಹುಷಾರು ತಪ್ಪಿದ್ರೆ ಅವ್ನ ಕಾರಣ ಹೇಳೋಂಗಿಲ್ಲ. ಆಗಿನ್ನೇನು ಮಾಡೋದು ಅದು ಹೇಳ್ಬಾರ್ದು ನಾನು. ಅವನ ಪರವಾಗಿ ಇನ್ನೊಬ್ಬನ ಕರ್ಕೊಂಡು ನಿಲ್ಲಿಸ್ಕೊತಿದ್ವಿ. ಆಗ ಲೆಕ್ಕ ಹಾಕೋರು 200 ಜನ. ಸರಿ, ಆ ಕೋರ್ಟ್ ನಮ್ಗೆ ಎಲ್ಲ ಕೇಸ್ಗಳು ನಮ್ಮಂತೆ ಯಾವುದು ಆಶ್ಚರ್ಯ ಸರ್. ಅಂದರೆ ನ್ಯಾಯಾಲಯ ಆದಿವಾಸಿ ಪರವಾಗಿ ಹಿತ ಅರ್ಥ ಮಾಡ್ಕೊಂಡು ಕೊಡ್ತಾ ಹೋಗ್ತೀವಿ. ನಾವುಗಳೆಲ್ಲ ಕೇಸ್ಗಳು ಇಲ್ಲಿ ಎಲ್ಲ ಕೇಸ್ಗಳು 80ರ ದಶಕದಲ್ಲಿ ಹೆಗಡೆ ಅವರಿದ್ರಲ್ಲ, ಆ ಟೈಮಲ್ಲಿ ತಾಜ್ ಹೋಟೆಲ್ಗೆ ಒಳಗಡೆ ಮೂರ್ಕಲ್ಲಲ್ಲಿ ಹೋಟೆಲ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಸ್ಟಾರ್ ಹೋಟೆಲ್ಗೆ ಮೂರ್ಕಲ್ಲು ಅಂತ ಇದೆ ಕಾಡೊಳಗಡೆ. ಅದು ಕೊಡಗು ಮೈಸೂರು ಸೇರ್ಕೊಳ್ಳೋ ಜಾಗ. ವಿರಾಜಪೇಟೆ, ಹುಣಸೂರು, ಕೋಟೆ ಸೇರ್ಕೊಳ್ಳೋ ಜಾಗ. ಅದು ಆ ಮೂರ್ಕಲ್ ಅಂತ ಕರೀತಾರೆ ಅದನ್ನು. ಅಲ್ಲಿ ಅವಕಾಶ ಕೊಟ್ಟರು. 300 ಎಕರೆ ಜಮೀನು ಕೊಟ್ಟು ಅವರಿಗೆ ಲೀಸ್ ಕೊಟ್ಟು. ಅದನ್ನು ನಾವು ಪ್ರಶ್ನೆ ಹಾಕಿದ್ವಿ. ನಮ್ಮನ್ನು ಕಾಡಿನ ಮಕ್ಕಳು ಹೊರಗೆ ಹಾಕ್ತಾ ಇದ್ದೀರಿ, ತಾಜ್ ಅಂತವ್ರಿಗೆ ನೀವು ಇಲ್ಲಿ ಹೋಟೆಲ್ ಮಾಡೋಕ್ಕೆ ಬಿಡ್ತಾ ಇದ್ದೀರಿ, ಏನು ಅರ್ಥ ಇದು ಅಂತ. ದಾಟು ತಾಜು ಅಂತೇಳಿ. ಆವಾಗ ನಮ್ಮೆಲ್ಲ ಕೇಸಲ್ಲಿ ಹಾಕಿದ್ರು, ಜೈಲಿಗೂ ಹಾಕಿದ್ರು. ಇವರೆಲ್ಲ ಪಾಪ ಜೈಲಿಗೂ ಬಂದಾರೆ. ನಮ್ಮ ಮಡಿಕೇರಿ ಜೈಲಿಗೆ ಹಾಕಿದ್ರು. ಇಲ್ಲಿ ಎಲ್ಲೇ ವಿರಾಜಪೇಟೆ ಜೈಲಲ್ಲಿ ಇವ್ರು ಇಟ್ಕೊಳ್ಳೋದು ಬೇಡ, ಅವರು ಕ್ರಿಮಿನಲ್ಸ್, ಇವರು ಇಲ್ಲಿ ಸರಿ ಇರಕ್ಕಲ್ಲ ಅಂತೇಳಿ ನಮ್ಮ ತಂದೆ ಮಡಿಕೇರಿಗೆ ಹಾಕಿದ್ರು. ಎಷ್ಟು ದಿವಸ? ಒಂದು 10 ದಿನ ಇದ್ದು. ಇವರೆಲ್ಲ ಧರಣಿ ಮಾಡಿದ್ರು. ಆಮೇಲೆ ಇವರೆಲ್ಲ ಧರಣಿ, ನಮಗೊಂದು ಜೈಲು ಮಾಡಿದ್ರು ಇಲ್ಲಿ. ಇವ್ರಿಗೆ ಸಣ್ಣವ್ರಿಗೆಲ್ಲ ಎಲ್ಲ ಕರ್ಕೊಂಡೋಗಿ ಅಲ್ಲಿ ಜಾಗ ಇರಕ್ಲವಲ್ಲ, ಅಲ್ಲೇ ಒಂದು ಗುಡಿ ಇತ್ತು, ಏನೋ ನಮ್ಮ ಗಣಪತಿ ಗುಡಿ. ಆ ಗಣಪತಿ ಗುಡಿ ಇದಕ್ಕೆ ಸುತ್ತಲೂ ಬೇಲಿ ಹಾಕ್ಬಿಟ್ಟು ಅದೇ ಜೈಲು ಮಾಡಿದರು. ಬೆಳಗ್ಗೆ ಸಂಜೆವರೆಗೆ ಕೂಡೋರು, ಸಂಜೆ ಬಿಡೋರು. ಆ ತಾಜ್ ಹೋರಾಟದಲ್ಲಿ ಸರ್ ಆಮೇಲೆ ಸರ್ಕಾರಕ್ಕೆ ಅರ್ಥ ಆಯ್ತು. ಆಮೇಲೆ ಹೈಕೋರ್ಟ್ ಪ್ರಶ್ನೆ ಕೇಳ್ತು, ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳ್ತು. ಹೈಕೋರ್ಟಲ್ಲಿ ಅವ್ರೇನು ಹೇಳಿದರು, ಹೈಕೋರ್ಟಲ್ಲಿ ನಾವು ಪ್ರಶ್ನೆ ಹಾಕ್ತಿಯಾಗ ನಾವು ಹೈಕೋರ್ಟ್ಗೆ ಹೋಗಿದ್ದು. ಅಲ್ಲಿ ಏನು ಆರ್ಡರ್ ಮಾಡ್ತು, ಈ ಆದಿವಾಸಿಗಳನ್ನ ಸೇರಿಸ್ಕೊಂಡು ನೀವು ಹೋಟ್ಲ್ ಮಾಡ್ತೀಯಾ ಅಂತ ಕೇಳಿದರು. ಅದೇನೇ ಹೇಳ್ತಾರಲ್ಲ, ತಿಕ್ಕದಲ್ಲಿ ಮುಳ್ಳಾದಂಗೆ ಆಗಲ್ವಾ, ನಮ್ಮ ಸೇರಿಕೆ ಮಾಡ್ತಾರ. ಅವರು ಅಲ್ಲೇ ಅಂದರು, ಹಂಗಾರೆ ನೀನು ನಿಲ್ಲಿಸು ಅಂತ ಅಂದರು ಅವ್ರು ಹೋಟ್ಲನ್ನ. ಇದನ್ನು ಮೇಲೆ ಅಪೀಲ್ ಹೋದ್ರು ಅವರು ಡೆಲ್ಲಿಗೆ, ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಒಂದೇ ಪ್ರಶ್ನೆ ಕೇಳಿದ್ದವರಿಗೆ, ನಿನಗೆ ಪರ್ಮಿಷನ್ ಕೊಟ್ಟವ್ರು ಯಾರು, ನಿನ್ನ ಪರ್ಮಿಷನ್ ತೋರಿಸ್ ನನಗೆ ಅಂತ. ಅದು ಸೆಂಟ್ರಲ್ ಸಬ್ಜೆಕ್ಟು, ಫಾರೆಸ್ಟು. ಅಲ್ಲಿ ಪರ್ಮಿಷನ್ ಕೊಟ್ಟಿರಲಿಲ್ಲ. ನೀನು ಪರ್ಮಿಷನ್ ಇಲ್ದೇ ಮಾಡಿದೀಯಾ, ಇಸ್ ಇಸ್ ಎ ಬ್ಯಾಡ್ ಇನ್ವೆಸ್ಟ್ಮೆಂಟ್, ಗೆಟ್ ಔಟ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತಾರೆ. ಮುಚ್ಕೊಂಡು ಹೋಗ್ತಾರೋ ಅಂದರು. ಮುಚ್ಕೊಂಡು ಹೋದರು. ಅಲ್ಲಿಗೆ ನಿಲ್ಲಿಲ್ಲ ಇವರು. ಈ ರಿಹಾಬಿಲಿಟೇಷನ್ ಶುರು ಮಾಡ್ಕೊಂಡ್ರೆ ಆಮೇಲೆ ತಾಜ್ ಓಡಾಯಿತು, ರಿಹಾಬಿಲಿಟೇಷನ್ ಶುರು ಮಾಡಿದ್ರು. ರಿಹಾಬಿಲಿಟೇಷನ್ ಶುರು ಮಾಡಿದಾಗ ನಮ್ಗೆ ಅನ್ನಿಸ್ತು, ನಾವು ಅವ್ರನ್ನ ತಂದುಬಿಟ್ರೆ ನಮಗೇನು ಜಾಗ, ನಿಮ್ಗೆ ಕೊಡೋಕ್ಕೆ ಜಾಗ ಇರಕ್ಕಲ್ಲ. ಆಮೇಲೆ ಎಲ್ಲೋ ಕಲ್ತ್ಕೊಂಡು ಹೋಗ್ತಾರೆ ಕೊಡೋದವ್ರು. ಆವಾಗ ಹೇಳಿದ್ರು ಇವರು, ನಮ್ಮ ಜಾಗ ನಮಗೆ ಕೊಡಿನವ್ರಿಗೆ ಕೊಡಿನ ಜಾಗ ಕೊಡಿ ಅಂತ. ಆ ಟೈಮಲ್ಲಿ ದೊಡ್ಡ ಹೋರಾಟ, 6 ತಿಂಗಳು ಬೆಟ್ಟ ಕಾಡು ಹೋರಾಟ. ಆ ಟೈಮಲ್ಲಿ ನಮಗೆ ತುಂಬ 16 ಕೇಸ್ಗಳು ಹಾಕಿ 200 ಜನ 300 ಜನ ಈ ಥರ ಕೇಸ್ಗಳು ಹಾಕಿ ನಮ್ಮನ್ನು ಅಲಿಸಿದ್ದು. ತುಂಬ 2 ವರ್ಷ, ಹೆಚ್ಚು ಕಡಿಮೆ 2 ವರ್ಷ ಬೇರೆ ಸಹಾಯ ಮಾಡಿದ್ರು. ಆ ಟೈಮಲ್ಲಿ ಲಾರಿಗಳು ಕೂಡ ಕಡಿಮೆ ಫೀಸ್ ತಗೊಳ್ಳೋರು, ತುಂಬ ಕಡಿಮೆ ಫೀಸ್ ತಗೊಳ್ಳೋರು. ಮತ್ತು ಜಡ್ಜಿಗಳು ಕೂಡ ಮನಸ್ಸು ಅರ್ಥ ಆಗೋಯ್ತು. ಈಗ ನೀವು ಹೆಂಗೆ ಮಾತಾಡಿ ಇವ್ರಿಗೆ ಭಾವನೆ ಅರ್ಥ ಆಯಿತು, ಇವ್ರ ಮಾತುಗಳು ಕೇಳಿ ಅವ್ರಿಗೂ ಅರ್ಥ ಆಯಿತು. ಜಡ್ಜಿಗೂ ಎಲ್ಲ ಕೇಸ್ಗಳನ್ನೂ ಖುಲಾಸೆ ಮಾಡಿದರು. ಸೊ ತಾಜು ನಾವು ಗೆದ್ವಿ ಡೆಲ್ಲಿನಲ್ಲಿ, ಇದು ಗೆದ್ವಿ. ಆಮೇಲೆ ನಮಗೆ ಜ್ಞಾನೋದಯ ಆಗಿದ್ದು, ಇವರತ್ತಿಗೆ ಯಾಕೆ ಮಂಡಾಟ ಆಡಬೇಕು, ನಾವು ಹೈಕೋರ್ಟ್ಗೆ ಹೋಗೋಣ ಅಂತೇಳಿ ಪಬ್ಲಿಕ್ ಇಂಟರ್ ಲಿಟಿಗೇಷನ್ ಫೈಲ್ ಮಾಡಿದ್ವಿ. ಆಗ ನಾಗೋಲ್ ನ್ಯಾಷನಲ್ ಪಾರ್ಕಿಂದ ಕೋಟೆ, ಹುಣಸೂರು, ಪಿರಿಯಾಪಟ್ಟಣ, ವಿರಾಜಪೇಟೆಯಿಂದ 5,000 ಕುಟುಂಬಗಳು, 23,000 ಜನಸಂಖ್ಯೆಯನ್ನು ಕಾಡಿನ ಹೊರಗೆ ಹಾಕಿದ್ದಾರೆ ಪುನರ್ವಸತಿ ಕೊಡದೇ. ಅದು ವೈಲ್ಡ್ ಲೈಫ್ ಕಾನೂನು ಕೂಡ ವಿರೋಧ. ಹೊರಗೆ ಹಾಕಬೇಕು ಅಂತ ಅಂದರೆ ವೈಲ್ಡ್ ಲೈಫ್ ಕಾನೂನು ಪ್ರಕಾರನೂ ಕೂಡ ಪುನರ್ವಸತಿ ಕೊಟ್ಟೇ ಹೊರಗೆ ಹಾಕಬೇಕು.
ಅದೇನು ಮಾಡಲಿಲ್ಲ. ಸುಮ್ಮನೆ ನಾಯಿ ತಳ್ಳಿ ಮನೆಯಿಂದ ಓಡಿಸ್ದಂಗೆ ಓಡಿಸ್ಬಿಟ್ರು. ಎಲ್ಲಿ ಹೋಗ್ಬೇಕು, ಅಕ್ಕಪಕ್ಕದ ಕೂಲಿ ಸೇರ್ಕೊಂಡ್ರು. ಆ ಟೈಮಲ್ಲಿ ಜೀತ ಕಾಲಾಗ ಜೀತ ಸೇರ್ಕೊಂಡ್ರೆ ಹೇಳ್ತಿರಲ್ಲ, ಯಾರೋ ಅಮ್ಮ ಹೇಳಿದ್ರಲ್ಲ, ನಾನು ಅಲ್ಲಿ ಜೀತ ಮಾಡ್ತಿದ್ದೆ ಏನು ಸೀತಮ್ಮ ಹೇಳ್ತಿರಲ್ಲ, ಮನೇಲಿ ಬಿಟ್ಬಿಟ್ಟು ಜೀತಕ್ಕೆ ಹೋಗ್ತಿದ್ವಿ, ನನ್ನ ಗಂಡ ಅಲ್ಲೇ ಕೆಲಸ ಮಾಡೋನು, ನಾನು ಮನೆಗೆ ಬಂದು ಹಿಟ್ಟು ಅಡುಗೆ ಮಾಡ್ತಿದ್ದೆ ಅಂತ ಜೀತ ಮಾಡ್ತಿರು. ದೇವರಾಜ ಅರಸು ಕಾಲದಲ್ಲಿ ಜೀತ ವಿಮುಕ್ತಿ ಕಾನೂನು ಬಂದಿಂದ ನಾವು ಆ ಟೈಮಿಗೆ ಬಂದ್ವಿ, ಜೀತ ಎಲ್ಲ ಬಿಡಿಸಿದ್ವಿ, ಕೂಲಿ ಶುರು ಆಯಿತು. ಕೂಲಿ ಕೂಡ ಕಡಿಮೆ ನಾಲ್ಕಣಿ ಕೊಡೋರು, ಜಾಸ್ತಿ ಮಾಡಿಸಿದ್ವಿ ಕೂಲಿನ. ಮತ್ತು ಹಂಗೆ ಮಾಡಿ ಸ್ವಲ್ಪ ಅವರು ಸಂಘಟನೆ ಮಾಡ್ತಾ ಬರೀ ನಾವು ಸರ್ಕಾರಿ ಸೌಲಭ್ಯಕ್ಕೆ ಮಾತ್ರ ಗಮನ ಹರಿಸೋದು ಬೇಡ, ಅವ್ರ ಹಕ್ಕುಗಳು ಗಮನ ಹರಿಸೋಣ, ಅವ್ರ ಆಸ್ತಿ ಗಮನ ಹರಿಸೋಣ ಅಂಥೇಳಿ ಭೂಮಿ ಹಕ್ಕು, ಅರಣ್ಯ ಹಕ್ಕು ಶುರು ಮಾಡಿದ್ದು. ಅದು ನಡೀತಾ ಇದೆ. ಅದು ಅರಣ್ಯ ಹಕ್ಕು ಸಿಗೋ ತನಕ ಬಿಡೋ ಪ್ರಶ್ನೆ ಇಲ್ಲ. ಆನೆ ಅದು ಎದುರಿಸಿ ದನ್ನವರು ಹಿಂಗೆ ಹೊಡೆಸಿದ್ರು ಕೆಳಕ್ಕೆ. ನೆನ್ನೆ ಇಷ್ಟೇ ಹೊತ್ತಿನಲ್ಲಿ ಬಂದು ಮುರಿತಿತ್ತು. ಆಗ ನಾನು ಹೋಗಿ ನಿಂತು ನೋಡಿದೆ, ಇದು ಆನೆ ಗುಡಾರ್ದು ನಿಂತ್ಕೊತು, ಕಿವಿಯಲ್ಲ ಅಷ್ಟು ಅಗಲಾಗಿ. ನಿನ್ನ ನಡಿ ಇತ್ತೇರು, ನನಗೆ ಸೌದೆ ಕಡಿತೀನಿ ಅಂತ ಅಲ್ಲೇ ಸೌದೆ ಕಡ್ಕೊಂಡು ಅಲ್ಲೇ ನಿಂತಿದೆ. ಅದೇನು ನಿನ್ ಗುರ್ತು ತಿಳಿದು ಬಂದಿತ್ತೇನೋ ಹಳೆಯ ನಂಟು? ಇದು ನಮ್ಮ ಪ್ರದೇಶ, ಕಾಡಿನ ಪ್ರದೇಶ. ಇದು ಹೆಂಗೆ ನೋಡ್ಬೇಕು ನೋಡಿ, ಇದ್ದಾರೆ. ನಮ್ಮ ಕಾಡು ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀವಿ ಸರ್. ನಮ್ಮ ಮನೆಗಳೆಲ್ಲೆಲ್ಲಿದ್ದಾವೆ, ನಮ್ಮ ಜಮ್ಮದಲ್ಲಿ ಎಲ್ಲೆಲ್ಲಿ ಏನೇನಿದೆ, ಏನೇನು ತರ್ತೀವಿ ನಾವು ಕಾಡಲ್ಲಿ, ಗಿಡಮೂಲಿಕೆಗಳು ಏನೇನು ಸಿಗ್ತದೆ, ನಾವು ಕಾಲ್ದಾರಿಗಳೆಲ್ಲವೇ, ಇದೆಲ್ಲ ಈ ಥರ ಮ್ಯಾಪಿಂಗ್ ಮಾಡಿ ನಮ್ಗೆ ಹಾಡಿಗಳ ನಮ್ಮ ಭೂಮಿ ಎಲ್ಲಿ ಕೊಡಬೇಕು, ನಮಗೆ ಮನೆ ಹೆಂಗೆ ಕಟ್ಟಬೇಕು ಎಲ್ಲ. ಯಾವುದು ಇದು ಪೋಡಿ? ಇದು ಸರ್ಕಾರದ್ದು ಇದು ನಾವು ಮಾಡಿರೋದು. ಇದನ್ನ ನಾವು ಮಾಡಿ ಸರ್ಕಾರ ಈಗ ಅರಣ್ಯ ಹಕ್ಕಿನ ಸಮಿತಿ ಅಂತ ಹೇಳಿದ್ನಲ್ಲ, ಗ್ರಾಮ ಸಭೆಯಲ್ಲಿ ಅರಣ್ಯ ಹಕ್ಕಿನ ಸಮಿತಿ ಸಭೆ ಸೇರ್ಕೊಂಡು, ಅರಣ್ಯ ಹಕ್ಕಿನ ಸಮಿತಿ ಕೂಡ ಅಫಿಷಿಯಲ್ ಈಗ DFO ಎಷ್ಟು ಮುಖ್ಯನೋ ಅರಣ್ಯ ಕಾಯ್ದೆ ಪ್ರಕಾರ ಅರಣ್ಯ ಹಕ್ಕಿನ ಸಮಿತಿ ಅರಣ್ಯ ಹಕ್ಕಿನ ಕಾಯ್ದೆ ಪ್ರಕಾರ ಮುಖ್ಯ. ಆ ಅರಣ್ಯ ಹಕ್ಕಿನ ಕಮಿಟಿ 15 ಜನ ಇರ್ತಾರೆ, ಅಧ್ಯಕ್ಷರು ಕಾರ್ಯದರ್ಶಿ ಸೇರಿದಂಗೆ. ಅವರು ಇದನ್ನೆಲ್ಲ ಮ್ಯಾಪನ್ನು ಮಾಡಿ ಸಬ್ಮಿಟ್ ಮಾಡ್ಯಾರ. ಈಗ ಈ ಮ್ಯಾಪನ್ನು ಸಬ್ಮಿಟ್ ಮಾಡಿ ಇದನ್ನು ಅವ್ರು ಅಪ್ರೂವ್ ಮಾಡ್ಬೇಕೀಗ. ಅರಣ್ಯಕ್ಕಿನ ಕಾಯ್ದೆ ಸೆಕ್ಷನ್ 3(1)M ಪ್ರಕಾರ ಸರ್ಕಾರದ ಯೋಜನೆಯಿಂದ ಬಾಧೆಗೊಳಗಾಗಿ ಕಾಡಿನ ಹೊರಹಾಕಲ್ಪಟ್ಟಿದ್ರೆ ಅವರಿಗೆ ಅವರ ಮೂಲ ವಾಸಸ್ಥಾನದಲ್ಲಿ ಕಾಡು ಕೊಡಬೇಕು ಅಂತಿದೆ. ಅದು ನೆಗ್ಲೆಕ್ಟ್ ಮಾಡಿದರು. ನೀವು ಕಾಡಲ್ಲಿಲ್ಲ, ನಿಮ್ಗೆ ಕೊಡೋಕ್ಕೆ ಬರಲ್ಲ ಅಂತೇಳಿ ತಳ್ಳಿ ಮತ್ತು ಅರ್ಜಿಗಳನ್ನ ತಿರಸ್ಕರಿಸಿದ್ರು. ಅದನ್ನು ನಾನು ಹೇಳಿದೆ ನಿಮಗೆ. ಮೈಸೂರು ಜಿಲ್ಲೆಯಲ್ಲಿ 7,500 ಅರ್ಜಿ ಹಾಕಿದ್ರು. 7,500 ಅರ್ಜಿಲಿ 5,500 ಅರ್ಜಿಗಳನ್ನ ತಿರಸ್ಕರಿಸಿದ್ದಾರೆ. ಇನ್ನೊಂದು ಕೆಲವು ಪೆಂಡಿಂಗ್ ಇದ್ದಾವೆ. 7 ಅರ್ಜಿನ ಮಾನ್ಯ ಮಾಡಿ ಕಾಡಂಚಲಲ್ಲಿ ದೂರದಲ್ಲಿರೋರಿಗೆ ಒಂದು 1/4 ಎಕರೆ ಅರ್ಧ ಎಕರೆ ಕೊಟ್ಟು ಕೈ ತೊಳ್ಕೊಂಡಾರೆ. ಸೊ ನಮ್ಮದು ಚಾಲೆಂಜ್ ಈಗ ಅಷ್ಟು 12,500 ಕೊಟ್ಟ ಮೇಲಿದೆ, ಅಷ್ಟು ಜನಕ್ಕೂ ಕೊಡಿಸ್ಬೇಕು ಅಂತ. 219 ಹಾಡಿಗಳಿಗೂ ಸಾಮೂಹಿಕ ಹಕ್ಕು ಸಿಗಬೇಕು, ಈ ಥರ ಹಕ್ಕು ಸಿಗಬೇಕು ಅಂತ. ಆಗ ಅರಣ್ಯನೂ ಸೇಫ್ ಆಗಿರುತ್ತೆ, ಇವರು ಬದುಕ್ತಾರೆ, ವನ್ಯಜೀವಿಗೂ ಚೆನ್ನಾಗಿರುತ್ತೆ. ಸೊ ಅರಣ್ಯ ಓನ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸ್ ನಾಟ್ ಸೇಫ್ ಅಂತ. ನಾಟ್ ಸೇಫ್ ಫಾರ್ ದ ಕಂಟ್ರಿ, ನಾಟ್ ಸೇಫ್ ಫಾರ್ ದ ವೈಲ್ಡ್ ಲೈಫ್. ಸೊ ಅಲ್ಲೇ ಸಮುದಾಯನ ಇನ್ವಾಲ್ವ್ ಮಾಡಿದರೆ ಇಟ್ ವಿಲ್ ರಿಮೇನ್ ಆಸ್ ಎ ಕಮ್ಯುನಿಟಿ ಪ್ರಾಪರ್ಟಿ. ಆಗ ಅವ್ರಿಗೂ ಜವಾಬ್ದಾರಿ ಇರ್ತದೆ, ಸಂಬಳದಗಳಿಗೂ ಜವಾಬ್ದಾರಿ ಇರ್ತದೆ, ಜೀವನ ನಡೆಸೋರ್ಗೂ ಜವಾಬ್ದಾರಿ ಇರ್ತದೆ, ಕಾಡು ಪ್ರಾಣಿಗಳು ಬಾಳ್ತವೆ. ಸರ್, ನನ್ನ ಹೆಸರು ಜಯಪ್ಪ ಅಂತೇಳಿ. ನಂದು ಕೊಳವಿಗೆ ಆಡಿ. ನಮ್ಮ ಹುಣಸೂರು ತಾಲೂಕಲ್ಲಿ ಒಂದು 32 ಆಡಿಗಳು ಬರ್ತವೆ. ಈ 32 ಆಡಿಗಳಲ್ಲಿ ನಾವು ಎರವ, ಬೆಟ್ಟ ಕುರುಬ, ಸೋಲಿಗ, ಜೇನು ಕುರುಬ ಈ ಥರದ ಸಮುದಾಯಗಳು ನಾವು ವಾಸ ಮಾಡ್ತಾಯಿದ್ದೀವಿ. ನಾವೆಲ್ಲ ಇರೋದು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಏನಿದೆ ಅದರ ಆಜುಬಾಜು ಅಂಚಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಬುಡಕಟ್ಟು ಕೃಷಿಕರ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿ 32 ಆಡಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಸಂಸ್ಥೆಯ ಸಹಕಾರದಿಂದ. ಒಂದು 45 ವರ್ಷದ ಹಿಂದೆ ನಾವು ತಗೊಳ್ಳೋದಾದರೆ ಆವಾಗೆಲ್ಲ ಪರಿಸ್ಥಿತಿ ಭಾಳ ಗಂಭೀರವಾದ ಪರಿಸ್ಥಿತಿ. ಅಂತಂದರೆ ಜೀತ ಪದ್ಧತಿ ನೀವು ಕೇಳಿದಿರಿ, ಆ ಥರದ ವ್ಯವಸ್ಥೆಯಲ್ಲಿ ಬದುಕ್ತಿದ್ದಂಥ ನಾವು ಜನಗಳು. ಆ ಟೈಮಲ್ಲಿ ನಾವು ಬೇರೆ ನಿಮ್ಮಂಥವ್ರು ಬಂದಾಗ ನಾವು ಕಾಡು ಬೀಳ್ತಿದ್ದ ಅಂತ ಪರಿಸ್ಥಿತಿ ಅವತ್ತಿನ ಟೈಮಲ್ಲಿ DID ಸಂಸ್ಥೆ ನಮ್ಮ ನೆರವಿಗೆ ಬಂದು ಮೊದಲಿಗೆ ಕೊಳವಿಗೆ ಆಡಿಯಲ್ಲಿ ನಮ್ಮನ್ನು ಎಲ್ಲ ಜನರನ್ನು ಸೇರಿಸಿ ಈ ಥರ ನಿಮಗೆ ನಿಮ್ಮ ಹಕ್ಕಿಗಾಗಿ ನೀವು ಹೋರಾಟ ಮಾಡಬೇಕು, ನೀವು ಜಮೀನು ಪಡ್ಕೋಬೇಕು, ನೀವು ಭೂಮಿ ಪಡಿಬೇಕನ್ನೋ ಒಂದು ಅರಿವನ್ನು ಅವರು ಪ್ರಾರಂಭ ಮಾಡಿದ್ರು. ಶಿಕ್ಷಣನೂ ಕೂಡ ಜೊತೆಗೆ ಹೋರಾಟ, ಶಿಕ್ಷಣ ಏನು ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದರ ಮುಖೇನ ನಮ್ಮನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ 45 ವರ್ಷಗಳ ಕಾಲ ಇವರು ಹೋರಾಟನ ಮಾಡ್ತಾ ನಮ್ಮನ್ನು ಅರಿವು ಮೂಡಿಸ್ತಾ ನಮಗೇನು ಕೂಡ ಸಣ್ಣ ಶಿಕ್ಷಣ. ಮೊದಲಿಗೆ ನಾವು ಸರ್ಕಾರಿ ಶಾಲೆಗೆ ಹೋದವರಲ್ಲ ಸರ್, ನಮಗೆ ಮೊದಲ ಪಾಠಶಾಲೆನೇ DID ಮುಂಚೆ ತಡಿಕೆ ಶಾಲೆ ಅಂತ ಓಪನ್ ಮಾಡಿದ್ರು. ಅದರಲ್ಲಿ ಎಲ್ಲರೂ ಕೂರಿಸಿ ಶಿಕ್ಷಣ ಕೊಡೋದು.
ಈ ಎಲ್ಲರೂ ಒಟ್ಟಿಗೆ ಒಬ್ಬರು ಹೇಳ್ಸೋದು ಎಲ್ಲರೂ ಹೇಳೋದು ಆ ಥರದ ಶಿಕ್ಷಣದಲ್ಲಿ ಕಲಿತು ಆಮೇಲೆ 5ಕ್ಕೆ ಸರ್ಕಾರಿ ಶಾಲೆನ ಕಲೀಲಿಕ್ಕೆ ಹೋದ್ವಿ. ಆಮೇಲೆ ಸ್ವಲ್ಪ ನಮಗೆ ಈ ಶಿಕ್ಷಣ ಅಂದ್ರೇನು, ಈ ಹಕ್ಕಂದ್ರೇನು, ಇದೆಲ್ಲ ಶಿಕ್ಷಣ ಇದ್ದರೆ ಮಾತ್ರ ಅದು ಅರ್ಥ ಆಗೋದು. ಇಲ್ಲಂತಂದ್ರೆ ಎಲ್ಲಿ ಸರ್ ಅರ್ಥ ಆಗ್ತದೆ? ನಮ್ಮದೇ ಆದ ಭಾಷೆ ಇದೆ, ನಮ್ಮದೇ ಆದ ವ್ಯವಸ್ಥೆ ಇದೆ, ನಮ್ಮದೇ ಆದ ರೀತಿ ನಿಯತ್ತು ಇದೆ. ಇದರಲ್ಲೇ ನಾವು ಬದುಕಿ ಬಂದವರು. ನಮಗೆ ಈ ಹೊರ ಜಗತ್ತಿನ ಒಂದು ವ್ಯವಸ್ಥೆನೇ ಗೊತ್ತಿಲ್ಲ. ಅದು ಶಿಕ್ಷಣ ಬಂದಾಗ ಕಲಿತಾಗ ಮಾತ್ರ ಅದು ಗೊತ್ತಾಗೋದು. ಇಲ್ಲಾಂತಂದರೆ ಅದು ಗೊತ್ತೇ ಆಗಲ್ಲ. ಆ ಥರ ವ್ಯವಸ್ಥೆಯಲ್ಲಿ ನಮಗೆ ಇವರು ನಮ್ಮ ಡೀಡ್ ಸಂಸ್ಥೆ ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದಾಯಿತು. ಆಮೇಲೆ ಭೂಮಿ ಹೋರಾಟ ಬಂತು. ಆಮೇಲೆ ನಾವೇನು 72ರ ವನ್ಯಜೀವಿ ಕಾಯ್ದೆಯಲ್ಲಿ ನಾವು ಏನು ಕಳ್ಕೊಂಡಿದ್ದೋ, ನಮ್ಮನ್ನು ಇಲಾಖೆ ಅರಣ್ಯ ಇಲಾಖೆ ನಮ್ಮನ್ನು ಯಾವುದೇ ಥರದ ನಮಗೆ ಒಂದು ಶಿಕ್ಷಣ ಇಲ್ಲ, ಅದಕ್ಕೆ ಸುಮ್ಮನೆ ನಮ್ಮನ್ನು ಈಚೆ ಕಳಿಸಿದ್ರು, ಒಂದು ವ್ಯವಸ್ಥೆ ಮಾಡಲಿಲ್ಲ. ಅದು ನಮಗೆ ಹೇಳಬೇಕಿತ್ತು, ಈ ಥರ ಆಗಿದೆ. ಇವತ್ತೇನು ಕಾನೂನುಗಳು ಗೊತ್ತಿದೆ, ಅದು ಅವತ್ತು ಗೊತ್ತಿದ್ರೆ ಪ್ರತಿಭಟಿಸ್ತಿದ್ರಿ ನೀವು ಅವತ್ತು? ಹೌದು ಸರ್, ಖಂಡಿತ. ಅಂದರೆ ಆವತ್ತಿನ ಪರಿಸ್ಥಿತಿ ಹಂಗಿತ್ತಲ್ಲ ಸರ್, ಶಿಕ್ಷಣನೇ ಇಲ್ವಲ್ಲ ಸರ್. ಕಾನೂನು ವ್ಯವಸ್ಥೆ ಹೆಂಗಿದೆ ಅಂತಂದರೆ ನ್ಯಾಯ ಕೊಡಲಿಕ್ಕೇ ಯಾಕೋ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ ಸರ್ ಹೇಳಿದ್ರು ಕಾನೂನು ಇದ್ರೂ ಕೂಡ ಅದನ್ನು ಕಾನೂನನ್ನು ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಕಾನೂನಿಗೇನೆ ಅಂತ. ನಾವು 1999ರಲ್ಲಿ ಅರಣ್ಯದಿಂದ ಈಚೆ ಬಂದ ಮೇಲೆ ಡೀಡ್ ಸಂಸ್ಥೆ ಮತ್ತು ನಮ್ಮ ಸಂಘಟನೆ ಸೇರಿಕೊಂಡು ಕೇಸ್ ಆಗ್ತು. ನಾವು ಏನು 72ರ ವನ್ಯಜೀವಿ ಕಾಯ್ದೆಯಲ್ಲಿ ನಾವೆಲ್ಲನ ಕಳ್ಕೊಂಡು ಈಚೆ ಬಂದ್ವಿ, ಅದಕ್ಕೆ ನಮಗೆ ನ್ಯಾಯ ಕೊಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರದಲ್ಲಿ ನಾವು ನ್ಯಾಯಾಂಗ ಇದಕ್ಕೆ ಕೇಸ್ ಹಾಕಿದ ನಂತರ ಕೇಸು ನಮ್ಮಂತೆ 2014ರಲ್ಲೇ ಇವರಿಗೆ 3418 ಕುಟುಂಬಕ್ಕೆ ಇವರಿಗೆ ಕೊಡಬೇಕು, ಭೂಮಿ ಕೊಡಬೇಕು, ಮನೆ ಕೊಡಬೇಕು, ಜಾಗ ಕೊಡಬೇಕು ಅಂದ್ಬಿಟ್ಟು ಸರ್ಕಾರನೇ ಅಲ್ಲಿ ಉಚ್ಚ ನ್ಯಾಯಾಲಯನೇ ಅದು ತೀರ್ಪು ಹೊರಡಿಸಿರೋದು. ಅದನ್ನು ಇನ್ನೂ ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರನೇ. 20 ವರ್ಷ ಆಗ್ತಾಯಿದೆ. ಆದರೆ ನಾವೊಬ್ಬರು ಒಂದು ಆದಿವಾಸಿಯಾಗಿ ಒಂದು ಕನಿಷ್ಠ ಜ್ಞಾನವನ್ನು ಪಡ್ಕೊಂಡಿದ್ದೀವಿ. ಆದರೆ ಅಲ್ಲಿ ಕಾನೂನು ವ್ಯವಸ್ಥೆನೇ ಯಾಕೆ ಮಾಡೋಕ್ಕೆ ಅಂದರೆ ಅದಕ್ಕೆ ಇಷ್ಟ ಇಲ್ಲ ಏನೋ ಅನ್ನಿಸ್ತಾ ಇದೆ ನನಗೆ. ನಾನು ಆದಿವಾಸಿಯಾಗಿ ಹೇಳ್ತಾ ಇರೋದು. ನಾನು ಈಗ ನಾಗರಿಕ ವಿಚಾರನ ತಿಳ್ಕೊತಾ ಇದ್ದೀನಿ, ಓದ್ತಾ ಇದ್ದೀವಿ. ಈಗ ನಮಗೂ ಈಗ ಸಣ್ಣ ಅರಿವು ಆಗ್ತಾಯಿದೆ. ಈಗ ಶಿಕ್ಷಣ ಇದೆ, ಅದಕ್ಕೆ ಸಣ್ಣ ಅರಿವು ಆಗ್ತಾಯಿದೆ. ಪೇಪರ್ ನೋಡ್ತೀವಿ, ಆಮೇಲೆ ಅಲ್ಲಿನ ವಿಧಾನಸೌಧದ ಏನೆಲ್ಲ ಚರ್ಚೆಗಳಾಗ್ತಾಯಿದ್ದಾವೆ ಅದೆಲ್ಲ ನೋಡ್ತಾ ಇದ್ದೀವಿ. ಆದರೂ ಕೂಡ ಯಾಕೆ ಈ ವ್ಯವಸ್ಥೆ ಒಳಗಡೆ ಇದ್ರೂ ಕೂಡ ಯಾಕೆ ನಮಗೆ ಏನು ಸರ್ಕಾರ ಮಾಡ್ತಾ ಇದೆ ಅಂದರೆ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕಾನೂನು ವ್ಯವಸ್ಥೆ 10 ವರ್ಷ ತಗೋತದೆ, 20 ವರ್ಷ ತಗೋತದೆ ಯಾಕೆ ಅನ್ನೋದು ಪ್ರಶ್ನೆ ಆಗಿ ಉಳಿತಾ ಇದೆ. ಹಾಗಾಗಿ ಅರಣ್ಯಕ್ಕೂ ಭೂಮಿ ಹಕ್ಕು ಮತ್ತು ಈ ಥರದ ವ್ಯವಸ್ಥೆಗೆ ನಮಗೆ ಬೇಕಂತ ನಾವು ಸರ್ಕಾರನ ಒತ್ತಡ ಮಾಡ್ತಾ ಇದ್ದೀವಿ. ಆದರೆ ಕಾನೂನುಬದ್ಧವಾಗಿ ನಾವು ಮಾಡ್ತಾ ಇರೋದು, ಕಾನೂನು ವ್ಯವಸ್ಥೆ ಒಳಗಡೆ ಏನಿದೆ ಆ ವ್ಯವಸ್ಥೆ ಒಳಗಡೆ ನಾವು ಹೋರಾಟ ಮಾಡ್ತಾ ಇರೋದು. ಹಾಗಾಗಿ ಸರ್ಕಾರ ಮಾಡಬೇಕು, ಮಾಡಲಿ. ನಾವೆಲ್ಲರೂ ಆದಿವಾಸಿಗಳು ಕೂಡ ಈ ದೇಶದ ಪ್ರಜೆಗಳೇ, ನಮಗೂ ಕೂಡ ಓಟು ಹಾಕೋ ಹಕ್ಕು ಸರ್ಕಾರನೇ ಕೊಟ್ಟಿರೋದು. ಹಾಗಾಗಿ ಸರ್ಕಾರ ನಮಗೆ ನಮ್ಮ ಕಡೆನೂ ಗಮನ ಹರಿಸಲಿ. ನಮಗೆ ಬೇರೆ ಬೇರೆ ಥರದ ನಾವು ಯಾರನ್ನೂ ಬೇರೆಯವರು ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ. ಅಂದರೆ ಎಲ್ಲರೂ ಒಳ್ಳೆಯವರು ಇದ್ದಾರೆ, ಅದರಲ್ಲಿ ಅಪ್ಪಿತಪ್ಪಿ ಕೆಟ್ಟವರು ಇರ್ಬೋದು. ಆದರೂ ಆ ಒಳ್ಳೆತನನ ಬಳಸಬೇಕಂತ ನಾವು ಹೇಳ್ಕೊತಾ ಇದ್ದೀವಿ. ನಾಗರಿಕ ಸಮಾಜ ನಮಗೆ ಬೇಕು. ನಾಗರಿಕ ಸಮಾಜದವರು ತಿಳ್ಕೊಂಡು ಈ ಸಮಾಜ ಸೇವೆ ಕೊಡೋರೆಲ್ಲ ನಾಗರಿಕ ಸಮಾಜದವರೇ. ಹಾಗಾಗಿ ಅವ್ರದ್ದು ಎಲ್ಲರೂ ಇದು ಬೇಕು ನಮಗೆ. ನಾವು ಕಡಿಮೆ ಜನಸಂಖ್ಯೆ ಇರೋರು, ರಾಜಕೀಯ ವ್ಯಕ್ತಿಗಳಿಲ್ಲ, ಆರ್ಥಿಕ ಇದರಲ್ಲಿ ನಾವು ಸಬಲರಲ್ಲ. ಆಮೇಲೆ ಬೇರೆ ಬೇರೆ ಒಂದು ನ್ಯಾಯಾಂಗ ಇದರಲ್ಲಿ ಲಾಯರ್ ಇಲ್ಲ. ಈ ಥರದ ವ್ಯವಸ್ಥೆ ಇರುವಾಗ ನಮಗೆ ನ್ಯಾಯ ಕೇಳಲಿಕ್ಕೆ ಕಷ್ಟ ಆಗ್ತಾಯಿದೆ, ಕೊಡಲಿಕ್ಕೆ ಸರ್ಕಾರ ಕಷ್ಟಪಡ್ತಾಯಿದೆ. ಹಾಗಾಗಿ ಈ ತಾವು ಕೂಡ ಈಗ ನಮಗೆಲ್ಲ ನಮ್ಮ ಬೆಂಬಲಕ್ಕೆ ತಾವೆಲ್ಲರೂ ನಿಲ್ತೀರಿ ಅಂತ ನಾನು ಭಾವಿಸ್ತೀನಿ. ಕೇವಲ 1 ಕಿಲೋಮೀಟ್ರಲ್ಲಿ ನಾಗರಿಕ ಪ್ರಪಂಚ ಇದೆ. ಹೌದು ಸರ್, ನಾಗರಿಕ ಪ್ರಪಂಚ ಹತ್ತಿರದಲ್ಲೇ ಇದೆ ಸರ್. ಅದು ಓಡ್ತಾ ಇದೆ, ನಾವು ಅದ್ರ ಜೊತೆಗೆ ಓಡಲಿಕ್ಕೆ ತಲುಪಕ್ಕಾಗ್ತಾ ಇಲ್ಲ. ಆಮೇಲೆ ಈ ಥರದ ಶಕ್ತಿಗಳು ತುಂಬ ಇದೆಯಲ್ಲ ಸರ್, ಆ ಶಕ್ತಿನ ನಾವು ಮೀಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಆಗುತ್ತೆ ಹೋಪ್ಸ್ ಕಳ್ಕೊಬೇಡಿ. ಇಲ್ಲ ಸರ್, ಅದು ನಮ್ಮ ಜೊತೆಗೆ ತುಂಬ ಜನ ಇದ್ದಾರೆ ಸರ್. ನಮ್ಮ ಸಪೋರ್ಟ್ಗೆ ನಾಗರಿಕ ಸಮಾಜ ತುಂಬ ಇದೆ. ಯಾವುದೇ ಥರ ಸರ್ಕಾರದ ಈ ಬ್ಯಾಂಕ್ಗಳಿದ್ದಾವೆ, ಅಲ್ಲೆಲ್ಲ ನಮಗೆ ಲೋನ್ ಕೊಡಲಿಕ್ಕೆ ಹೆದರ್ತಾ ಇದೆ, ಇವ್ರು ಕಟ್ಟಲ್ಲ ಆದಿವಾಸಿಗಳು ಅಂತಂದ್ಕೊಂಡು. ಹಾಗಾಗಿ ನಮ್ಮ ಸಂಸ್ಥೆ ಚಿಂತನೆಯಿಂದ ನಾವೊಂದು ಆದಿವಾಸಿ ಬಿರ್ಸಾ ಮುಂಡಾ ಸೌಹಾರ್ದ ಸಹಕಾರಿ ಅಂತ ಹೇಳ್ಕೊಂಡು ನಮ್ಮದೇ ಒಂದು ಈ ಸಹಕಾರಿ ಇದನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ CEO ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ಅದು ಕೂಡ ನಾವು ಒಂದು ಯಾಕೆ ಮಾಡಬಾರ್ದು ಬ್ಯಾಂಕ್ ಅನ್ನೋದೊಂದು
ಕನಸಲ್ಲಿದ್ದೀವಿ ಸರ್. ಅದ್ಭುತ. ಹೌದಾ? ಹೌದು ಸರ್. ಆಗ್ಲಿ ಹಾಂ ಸರ್. ಎಷ್ಟಿದೆ ಬ್ಯಾಂಕಲ್ಲಿ ಡೆಪಾಸಿಟ್? ಸರ್ ಈಗ ನಮ್ಮದು 180 ಜನ ನಾವು ಮೆಂಬರ್ಶಿಪ್ ಇದು ಮಾಡಿದ್ದೀವಿ. ಅದರಲ್ಲಿ 2.25 ಲಕ್ಷ ನಾವು ಬ್ಯಾಂಕಲ್ಲಿ ನಮ್ಮದು ಹಣ ಇದೆ. ಈಗ ಆಡಿಟ್ ನಡೀತಾ ಇದೆ. ಆಡಿಟ್ ಆದ ನಂತರ ಅವ್ರಿಗೆ ಲೋನ್ ಕೊಡೋ ವ್ಯವಸ್ಥೆನ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಸರ್. ನಮ್ಮ ಜೊತೆಗೆ ಮೈಸೂರಿನ ಸುರೇಶ್ ಅಂದ್ಬಿಟ್ಟು ನಮ್ಮ ಸಂಯೋಜಕರಿದ್ದಾರೆ. ಅವರ ಒಂದು ಸಹಯೋಗದಲ್ಲಿ ಡೀಡ್ ಸಂಸ್ಥೆ ಒಂದು ಸಹಕಾರದಲ್ಲಿ ಇದನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಸರ್. ನಾನು ಬೆಳಗ್ಗೆ ಸಾಹೇಬ್ರ ಹತ್ರ ಮಾತಾಡ್ತಿದ್ದೆ. ಹಾಂ ಸರ್. ಆ ಲೋನನ್ನು ಸಣ್ಣ ಪುಟ್ಟ ಗೃಹ ಉದ್ಯಮ ಮಾಡೋರಿಗೆ ಕೊಡ್ರಿ, ಹಾಂ ಸರ್. ಅದ್ರ ಮಾರ್ಕೆಟಿಂಗ್ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ ನಮ್ಮ ಚಾನಲಿಂದ. ಹಾಂ ಸರ್. ಮಾರ್ಕೆಟಿಂಗಿಗೆ ಏನು ಚಿಂತೆ ಇಲ್ಲ. ಸಣ್ಣ ಸಣ್ಣ ಗೃಹ ಉದ್ಯಮದ್ದು ಏನಿದೆ ಅದನ್ನ ಮಾಡ್ರಿ ಅವ್ರಿಗೆ. ಸೊ ಇನ್ನೊಂದಿಷ್ಟು ಅಲ್ಲಿಂದ ಶುರು ಆಗಲಿ ಅಂತ. ಹಾಂ ಸರ್. ಅಲ್ಲ, ಹಣ ಅಂಥವ್ರಿಗೆ ಕೊಡೋದ್ರಿಂದ ಹೌದು ಸರ್. ಅಲ್ಲೊಂದು ಮತ್ತೊಂದು ಹೊಸ ಪ್ರಪಂಚ ಸೃಷ್ಟಿ ಆಗುತ್ತೆ. ಕನೆಕ್ಷನ್ ಈಸಿ ಆಗುತ್ತೆ. ಜನಗಳ ಸಂಪರ್ಕ, ನಿಮ್ಮ ಸಂಪರ್ಕ, ವ್ಯವಹಾರದ ಸಂಪರ್ಕ, ಆರ್ಥಿಕ ಸಂಪರ್ಕ. ಹೌದು ಸರ್. ಅಲ್ಲ? ಹೌದು ಸರ್. ಹಾಗಾಗ್ಲಿ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟ ಎಲ್ಲೆಯ 9 ಜಿಲ್ಲೆಗಳಲ್ಲಿ ಅಂತಂದರೆ ನೀವು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಅಂದರೆ ಈ ನಮ್ಮ ಕೊಡಗು, ಮೈಸೂರು, ಚಾಮರಾಜನಗರ, ರಾಮನಗರ, ಹಾಸನ ಸ್ವಲ್ಪ ಭಾಗ ಮತ್ತು ಮಂಡ್ಯ ಸ್ವಲ್ಪ ಭಾಗ ತಗೊಂಡ್ರೆ 9 ಜಿಲ್ಲೆಯಲ್ಲಿ 38 ತಾಲೂಕುಗಳಲ್ಲಿ ಆದಿವಾಸಿಗಳಿದ್ದಾರೆ. ಅವರೆಲ್ಲ ಅರಣ್ಯ ಪ್ರದೇಶದ ಅದೆಲ್ಲ. ಸೊ ಅದನ್ನು ನಾವು ಅಲ್ಲಿ 1500 ಹಾಡಿಗಳಿದ್ದಾವೆ. 1500 ಹಾಡಿಗಳಿದ್ದಾವೆ. ಅಂದರೆ ನಾವು ಹಾಡಿ ಅಂದರೆ ಅವರ ವಾಸ ಸ್ಥಳಗಳು. ಮತ್ತು ಅಲ್ಲಿ ಸುಮಾರು 90,000 ಕುಟುಂಬಗಳಿದ್ದಾವೆ. 6 ಲಕ್ಷ ಜನ. ಜೇನು ಕೊರಬ, ಬೆಟ್ಟ ಕೊರಬ, ಎರವ, ಈರುಳ್ಳಿಗ, ಪಂಜರಿ, ಪಣಿಯ, ಮಲೆಕುಡಿಯ, ಕೊರಗ, ಹಸಲರು, ಗೌಡ್ಲು, ಪಂಜರಿ ಮತ್ತು ಇನ್ನು ಸಿದ್ದಿ, ಈ ಥರ 12 ಪ್ರಮುಖ ಸಮುದಾಯಗಳಿದ್ದಾವೆ. ಅದರಲ್ಲಿ 2 ಸಮುದಾಯಗಳನ್ನು PVTG ಅಂತ ಮಾಡಿದ್ದಾರೆ, ಸ್ಪೆಷಲಿ ಪ್ರಿವಿಲೇಜ್ ಟ್ರೈಬಲ್ ಗ್ರೂಪ್ ಅಂತ ಹೇಳಿ. ಸೊ ಆ ಕೊಡಗನ ಇದರದ್ದೇನು ಕೊರಗರು ಮತ್ತು ಜೇನುಕೊರಬರನ್ನ ಈಗ ಒಂದು ಕೂಗೆದ್ದಿದೆ. ಅದೇ ರೀತಿ ನಮ್ಮನ್ನು 12 ಸಮುದಾಯಗಳು, ಅರಣ್ಯವಾಸಿ ಸಮುದಾಯಗಳನ್ನು PVTG ಅಂತ ಮಾಡಿ ನಮಗೂ ಇದನ್ನು ಸೌಲಭ್ಯ ಕೊಡಿ ಅಂತ ಕೇಳ್ತಾಯಿದೆ. ಅದರ ಅನುಕೂಲಗಳೇನು ಅಂತಂದರೆ ಅವರಿಗೆ ನ್ಯೂಟ್ರಿಷನ್ನು ಎಲ್ಲ ಹಂಗಾಗುತ್ತೆ. ಸ್ಪೆಷಲ್ ಪ್ರೋಗ್ರಾಮ್, ಪ್ರೈಮ್ ಮಿನಿಸ್ಟರ್ ಯೋಜನೆಗಳಲ್ಲಿ ಕೆಲವು ಪ್ರೋಗ್ರಾಮ್ಸ್ ಅದು ಎಲ್ಲ ಸಿಗುತ್ತೆ. ಆ ದೃಷ್ಟಿಯಿಂದ ಅವರಿಗೆ ಸ್ವಲ್ಪ ಕೇರ್ ಆದಂಗೆ ಆಗುತ್ತೆ. ಅಷ್ಟೇ ಅಲ್ಲ, ಅರಣ್ಯಕಿನ ಕಾಯ್ದೆಯಲ್ಲಿ ಅವರು ಸ್ಪೆಷಲ್ ಸೆಕ್ಷನ್ನೇ ಇದೆ, ಸೆಕ್ಷನ್ 31E, ಹ್ಯಾಬಿಟ್ಯಾಟ್ ರೈಟ್ ಅಂತ. ಹೆಂಗೆ ಈಗ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳ್ತಾರೆ, ಹಂಗೆ ಆದಿವಾಸಿಗಳು ವಾಸ ಮಾಡ್ತಿರುವಂಥ ಅವರ ತಾಯಿ ನೆಲೆಗಳನ್ನು ರಕ್ಷಣೆ ಮಾಡಿ ಅಲ್ಲಿ ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆ ಸೆಕ್ಷನ್ ಇದೆ. ಅದನ್ನು ನಮ್ಮ ಈ ಅರಣ್ಯ ಹಕ್ಕಿನ ಕಾಯ್ದೆ ಜಾರಿಗೊಳಿಸುವಾಗ ಅದನ್ನು ಇಗ್ನೋರ್ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲ, ಕಾಡಿಂದ ಈಗ ವನ್ಯಜೀವಿ ಕಾಯ್ದೆ ಹೆಸರಲ್ಲಿ ಹೊರಗಾಕಿದಾರಲ್ಲ, ಅವ್ರಿಗೂ ಮತ್ತೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಸೆಕ್ಷನ್ 31M ಇದೆ. ಅಂದರೆ ಸರ್ಕಾರಿ ಯೋಜನೆಯಿಂದ ಬಾಧೆಗೊಳಗಾಗಿ ಕಾಡಿಂದ ಹೊರಹಾಕಲ್ಪಟ್ಟಂಥವ್ರಿಗೆ ಪುನಃ ಅವರ ಪೂರ್ವಜರ ಜಾಗದಲ್ಲಿ ಪುನರ್ವಸತಿ ಸಿಗಬೇಕು ಅನ್ನೋ ಒಂದು ವಿಚಾರ ಇದೆ. ಸೊ ಹಾಗಾಗಿ ಅವೆರಡು ಸೆಕ್ಷನ್ನು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಅರಣ್ಯಕಿನ ಕಾಯ್ದೆ ನಮ್ಮ ತಿರಸ್ಕರಿಸಿದ್ದಾರೆ. ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ 12,500 ಕುಟುಂಬ ಇದೆ ಉದಾಹರಣೆಗೆ, ಅದು 7,500 ಕುಟುಂಬ ಅರ್ಜಿ ಹಾಕಿದ್ದಾರೆ. ಆ 7,500 ಕುಟುಂಬದಲ್ಲಿ 5,500 ಕುಟುಂಬಗಳನ್ನ ಇದು ತಿರಸ್ಕರಿಸಿಬಿಟ್ಟಾರೆ. ಇನ್ನೊಂದು ಅಷ್ಟು ಪೆಂಡಿಂಗ್ ಇದೆ. ಇನ್ನೊಂದು 700 ಚಿಲ್ಲರೆ ಇದನ್ನು ಪರಿಗಣಿಸಿ ಒಂದು 500 ಎಕರೆ ಚಿಲ್ಲರೆ ಅಷ್ಟು ಕೊಟ್ಟಿದ್ದಾರೆ. ಅದು ನಥಿಂಗ್, ಅದು ಲೈಕ್ ಏನೋ ಆ ಥರ ಎಲ್ಲ ಧೂಳಿದ್ದಂಗೆ ಲೆಕ್ಕ. ಒಂದು ಕುಟುಂಬಕ್ಕೆ 10 ಎಕರೆ ಕೊಡುವಂಥ ಪ್ರಾವಿಷನ್ ಇರುವಾಗ ಇವರು 3/4 ಎಕರೆ ಕೊಟ್ಟರೆ 1/4 ಎಕರೆ ಕೊಟ್ಟರೆ ಏನು ಪ್ರಯೋಜನ ಆ ಥರ. ಅಂದರೆ ಈಗ ನೀವು ಹೇಳ್ತಾ ಇರೋದು ಡೀಡ್ ಸಂಸ್ಥೆ ಬರೀ ಅವರಿಗೆ ಟ್ರೈನಿಂಗ್ ಕೊಡೋದು ಅಲ್ಲದೆ, ಶಿಕ್ಷಣ ಕೊಡೋದು ಅಲ್ಲದೆ, ಕಾನೂನಾತ್ಮಕ ಹೋರಾಟಗಳು ಏನಿದೆ ಮತ್ತು ಹೋರಾಟಗಳು ಏನಿದೆ ಮತ್ತು ಅವ್ರನ್ನ ಒಂದುಗೂಡಿಸುವಂಥದ್ದು, ಹಟ್ಟಿಗಳನ್ನು ನಿರ್ಮಾಣ ಮಾಡುವಂಥದ್ದು, ಮನೆ ನಿರ್ಮಾಣ ಮಾಡುವಂಥದ್ದು, ಈ ಎಲ್ಲ ಕೆಲಸಗಳನ್ನು ನಿರಂತರವಾಗಿ ಇದು ಮಾಡ್ಕೊಂಡು ಬಂದರೆ ನಾವು ಯಾವುದೇ ಕೆಲಸನ ಮತ್ತೆ ಮತ್ತೆ ರಿಪೀಟ್ ಮಾಡಲ್ಲ. ಉದಾಹರಣೆಗೆ ನಾವು ಮನೆ ಕಟ್ಟಕ್ಕೆ ಶುರು ಮಾಡಿದ್ವಿ. ಇನಿಷಿಯಲ್ ಸ್ಟೇಜಲ್ಲಿ ಒಂದು 150 ಮನೆಗಳು ಕಟ್ಟಿದ್ವಿ. ಇದು ಸಾಧ್ಯ ಮನೆ ಕಟ್ಟಕ್ಕೆ ಅಂತ. ಆಗ ಸರ್ಕಾರ 2,500 ರೂಪಾಯಿ ಕೊಡ್ತಿತ್ತು. ನಾವು ಒಂದಷ್ಟು ಡೀಡಿಂದ ಹಾಕಿ ಒಳ್ಳೆ ಮನೆಗಳು ಕಟ್ತಿದ್ವಿ. ನೀವು ಹಾಕ್ತೀನಿ ಅಂತ ಹೇಳ್ತಿರಲ್ಲ, ಅದನ್ನ ನಾವು ಡೀಡಿಂದ ಹಾಕೋದು. ಡೀಡ್ನಿಂದ ದಾನ ಕೊಡೋರು, ಬೇರೆಯವ್ರು ದಾನ ಕೊಡ್ತಿದ್ರು. ದಾನಗಳ ಮೂಲಕ ಡೀಡ್ ಸಂಸ್ಥೆ ನಡೆಯುತ್ತೆ. ಹೌದು, ಯಾವ ದಾನಗಳ ಮೂಲಕನೇ ಡೀಡ್ ಸಂಸ್ಥೆ ನಡೆಯೋದು. ಅವತ್ತಿನಿಂದ ಇಲ್ಲಿ 46 ವರ್ಷ ಆದ್ರೂ ದಾನದಿಂದ ನಡೀತಾ ಇರೋದು. ಓಕೆ, ಇದು NGO ಅನ್ಬೋದಾ ನಾವು? ಹೌದು, ಸ್ವಯಂ ಸೇವಾ ಸಂಸ್ಥೆ. ಸ್ವಯಂ ಸೇವಾ ಸಂಸ್ಥೆ, ಬಟ್ ಅಧಿಕೃತ NGO, ರಿಜಿಸ್ಟರ್ಡ್ ಸೊಸೈಟಿ. ರಿಜಿಸ್ಟರ್ಡ್ ಸೊಸೈಟಿ. ಅದು ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಇದೆಯಲ್ಲ 1960, ಅದ್ರ ಕೆಳಗಡೆ ಆಗಿರೋಂಥದ್ದು. ಓಕೆ, ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತೀರಿ ಸರ್? ಸೊ ನಮ್ಮದು ಬೋರ್ಡ್ ಆಫ್ ಡೈರೆಕ್ಟರ್ಸ್ 7 ಜನ ಇದ್ದೀವಿ. ಮತ್ತು ಜನರಲ್ ಬಾಡಿ ಮೆಂಬರ್ಸ್ 10 ಜನ ಇದ್ದಾರೆ. ಅದು ನಮಗೆ ಈ ಸಂಸ್ಥೆನ ನಡೆಸೋಕಿರುವಂಥ ವ್ಯವಸ್ಥೆ. ಮತ್ತು ಕಾರ್ಯಕರ್ತರು ಅಂತ ಹೇಳಿ ಈಗ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು 4 ಜನ ಇದ್ದಾರೆ. ಫುಲ್ ಟೈಮ್ ಆಫೀಸ್ ಅಲ್ಲ, 2 ಆಫೀಸಲ್ಲಿ ಕೆಲಸ ಮಾಡಿ ಇಬ್ಬರೇನೆ, ಬಾಕಿ ಇನ್ನಿಬ್ಬರು ಫೀಲ್ಡ್ಗೆಲ್ಲ ಹೋಗ್ತಾ ಇರಬೇಕು. ಮತ್ತು ಇನ್ನು ಫೀಲ್ಡಲ್ಲಿ 6 ಜನ ಲೀಡರ್ಸ್ನ ಗುರ್ಸ್ಕೊಂಡಿದ್ವಿ.
ಮೊದಲೆಲ್ಲ ನಾವು ಹೊರಗಿನ ಕಾರ್ಯಕರ್ತ ಕರ್ಕೊಂಬಂದು ಕೆಲಸ ಮಾಡ್ತಿದ್ವಿ. ಈಗಿನ ಮುಂದೆ ನಾವು ಈಗ ಹಂಗೆ ಮಾಡ್ತಾ ಇಲ್ಲ. ಒಂದು 10 ವರ್ಷದಿಂದ ಆದಿವಾಸಿಯಲ್ಲಿ ಬೆಳೆದಿರುವಂಥ ಯುವಕರನ್ನೇ ಯುವತಿಯರನ್ನೇ ಗುರುತಿಸಿ ಅವರಿಂದನೇ ಕೆಲಸ ಮಾಡಿಸೋದು. ಈಗ ಆ ಅನುಭವ ಅವರಿಗೆ ಲೀಡರ್ನ ತಯಾರು ಮಾಡಿದ್ವಿ. ಅವ್ರವ್ರ ಊರುಗಳನ್ನ ಸುತ್ತಮುತ್ತ ಹಾಡುಗಳನ್ನ ಅವರೇ ಮ್ಯಾನೇಜ್ ಮಾಡ್ತಾರೆ. ಜ್ಞಾನ ಅವರಿಗೆ ಬರುತ್ತೆ, ಧೈರ್ಯ ಅವರಿಗೆ ಬರ್ತದೆ, ಸ್ಕಿಲ್ ಅವರಿಗೆ ಬರ್ತದೆ. ಈಗ ಹೊರಗಿನವರು ನಾವು ಸಂಬಳ ನಿಲ್ಲಿಸಿದ ತಕ್ಷಣ ಬೇರೆ ಕಡೆ ಹೊರಗಡೆ ಹೋಗ್ತಾರೆ ಕೆಲಸ ಹುಡುಕಿ. ಆದಿವಾಸಿಗಳಾದರೆ ಅವರೂರಲ್ಲೇ ಇರ್ತಾರೆ. ಓಕೆ, ಆ ಥರ ಹಾಗಾಗಿ ಡೀಡ್ ಆ ಥರ ಕೆಲಸ ಮಾಡ್ತಾಯಿದೆ. ಸೊ ಡೀಡು ಈಗ ಇದು ನೀವು ಇಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಮಂತ್ಲಿ ಈಗ ಇದು ಇಷ್ಟು ದೊಡ್ಡ ಇದು ಇದೆ, ಒಟ್ಟಾರೆ ಖರ್ಚು ಎಷ್ಟಿದೆ ಸರ್ ನಿಮ್ಮದು? ಸರ್ ನಮಗೆ ಇಂಥ ಸಂಸ್ಥೆ ನಡೆಸೋಕ್ಕೆ ಕನಿಷ್ಠ 12 ಲಕ್ಷ ಬೇಕು ವರ್ಷಕ್ಕೆ. ಒಂದು ವರ್ಷಕ್ಕೆ ಕನಿಷ್ಠ 12 ಲಕ್ಷ ಬೇಕು. ತಿಂಗಳಿಗೆ 1 ಲಕ್ಷ ಆಯ್ತು. ತಿಂಗಳಿಗೆ 1 ಲಕ್ಷ ಆಗುತ್ತೆ. ಒಂದು ಅವರಿಗೆ ಗೌರವಧನ, ಸಣ್ಣಕ್ಕೆ ಅವ್ರ ತಿರುಗಾಡೋ ಖರ್ಚು, 2 ಬಿಲ್ಡಿಂಗ್ದು ಟ್ಯಾಕ್ಸು, ಟೆಲಿಫೋನು, ಎಲೆಕ್ಟ್ರಿಸಿಟಿ, ವಾಟರ್, ನಮ್ಮದೇ ವಾಟರ್ ಫೆಸಿಲಿಟಿ, ಮತ್ತು ಇದು ಮೇಂಟೆನೆನ್ಸು ಬಂದು ಹೇಳಿದ್ರಿ ನೀವೀಗ. ಏನಾದರೂ ಈಗ ನೋಡಿ ಈ ಥರದ್ದು ಏನೋ ಕೋರ್ಟ್ ಫೀಸ್ ಅಂತ ಕಟ್ತೀವಿ ಅಥವಾ ಮನೆ ಕಟ್ಟಿಕೊಟ್ಟಿದ್ದೀವಿ, ಇನ್ನೇನೋ ಸಹಾಯ ಮಾಡ್ತೀವಿ ಅವರಿಗೆ ಅಂತ, ಅದು ಬೇರೆ. ಈಗ ನೋಡಿ ಈಗ ಉದಾಹರಣೆ ಒಂದ್ಸರಿ ನಿಮ್ಗೆ ಹೇಳಿದೆ ನಾನು, ನಮ್ಮ ಅರಣ್ಯ ಹಕ್ಕಿನ ಹೋರಾಟದ ಹಿನ್ನೆಲೆಯಲ್ಲಿ ನಾವು ನಮ್ಮ ಮೇಲೆ ಒಂದು 10-12 ಕೇಸ್ ಹಾಕಿರು ಇಲಾಖೆ ಡಿಪಾರ್ಟ್ಮೆಂಟು. ಆವಾಗ ನಾವು ಆ ಕೇಸ್ ನಡೆಸಲೇಬೇಕಲ್ಲ. ನಾವು ಕೇಸ್ ನಡೆಸ್ತೇವೆ, ನಾವು ಜೈಲಿಗೆ ಹೋಗ್ತೀವಲ್ಲ. ಸೊ ನಾವು ಆ ಟೈಮಲ್ಲಿ ಕೆಲವು ದಾನಿಗಳನ್ನ ಹುಡುಕಿದ್ವಿ. ಆ ದಾನಿಗಳು 1-2 ವರ್ಷ 1-2 ಲಕ್ಷ ಕೊಡೋದು ಇಂಥ ಕೆಲಸಕ್ಕೆ ಅಂತ ಕೊಡಿದ್ರು. ಕೆಲವು ಲಾಯರ್ಗಳು ಫ್ರೀಯಾಗಿ ಮಾಡಿಕೊಟ್ರು ನಮಗೆ. ಜನಕ್ಕೆ ಹೋಗಿ ಬರೋ ಖರ್ಚು ಮಾತ್ರ ನೋಡ್ಕೊಳ್ತಿದ್ವಿ. ಹಂಗೆ ಆಯಾ ಟೈಮಲ್ಲಿ ನಾವು ವಿನಂತಿ ಮಾಡ್ಕೊಂಡು ಅವ್ರು ಕೇಳ್ಕೊಂಡಿದ್ದೀವಿ, ಸಹಾಯ ಮಾಡಿದ್ದಾರೆ. ಸೊ ಉದಾಹರಣೆಗೆ ಈ ಬಿಲ್ಡಿಂಗ್ ಆಗಲಿ, ಈ ಬಿಲ್ಡಿಂಗ್ ಇದು ನಮಗೆ ಲೋಕಲ್ ದಾನ, ಅರ್ಧ ಫಾರಿನ್ ದಾನದ ಬಂದಿದೆ. ಇದು ಫುಲ್ ಫಾರಿನ್ ದಾನದಲ್ಲಿ ಬಂದಿರೋದು. ಇದು ಫಾರಿನ್ ಹಿಂದೆ ಫಾರಿನವ್ರಿಗೆ ಸಪೋರ್ಟ್ ಮಾಡೋರಲ್ಲ ಅವರ ದಾನದ ಬಂದಿರೋದು. ಸೊ ಈ ಭೂಮಿ ಇನ್ನೊಂದು ಜಾಗ ಇದೆ ನಮ್ಮದು ಡೀಡ್ದು, ಅದು ಸ್ಕೂಲ್ ಮಾಡೋಕ್ಕಂತ ಡೆವಲಪ್ ಮಾಡಿದೆ. ಸರ್ಕಾರದಿಂದಲೇ ಸ್ಯಾಂಕ್ಷನ್ ಮಾಡಿಸಿದ್ವಿ ಅದನ್ನು. ಅದು ವಿಜಯಗಿರಿ ಭೂಮಿ ಹೋರಾಟದಲ್ಲಿ ಒಂದು 280 ಎಕರೆ ಆಗಿದೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಇದೊಂದು ಎಕರೆ ನಾವು ಮಾಡಿಸ್ಕೊಂಡ್ವಿ ಸರ್ಕಾರದಿಂದ. ಏನೋ ಅನುದಾನ ಇಲ್ವಾ ಇದಕ್ಕೆ? ಸರ್ಕಾರಕ್ಕೆ ನಮ್ಮ ಕಾರ್ಯಕರ್ತ ಸಂಬಳ ಕೊಡಲ್ಲ. ಯೋಜನೆಗಳಿದ್ರೆ ಕೊಡ್ತಾರೆ. ಉದಾಹರಣೆಗೆ ನಾವು ಒಂದು 10 ಆಶ್ರಮ ಇದನ್ನ ಮಾಡಿಸಿದ್ವಿ, ಪ್ರೀ ಸ್ಕೂಲ್ಗಳು, ಅದೇ ಶಿಶುಪಾಲನಾ ಕೇಂದ್ರಗಳು. ಆವಾಗ 10 ವರ್ಷ, ಒಂದು 18 ವರ್ಷ ಕೊಟ್ಟಿದ್ದಾರೆ ನಮಗೆ ಸರ್ಕಾರ. ಕೇಂದ್ರ ಸರ್ಕಾರ ಅರ್ಧ, ಸ್ಟೇಟ್ ಗೌರ್ಮೆಂಟ್ ಅರ್ಧ. ಈಗ ಸೆಂಟ್ರಲ್ ಗೌರ್ಮೆಂಟ್ ನಿಲ್ಲಿಸ್ಬಿಟ್ಟಿದೆ. ಈಗ ಸ್ಟೇಟ್ ಗೌರ್ಮೆಂಟ್ ನೀವೇ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಪ್ರೀ ಸ್ಕೂಲ್ಗಳು ನಿಲ್ಲಿಸ್ಬಿಟ್ಟಿವಿ. ಈಗ ಸರ್ಕಾರ ಹಣ ಕೊಡೋಕ್ಕಾಗಲ್ಲ ಅಂತಾರೆ, ನಾವು ಅಂಗನವಾಡಿನೇ ಮಾಡ್ತೀವಿ ಅಂತ ಆಯ್ತು, ಬಿಟ್ಟು ಅದು. ಮತ್ತು ಜೈವಿಕ ಇಂಧನ ಇಲಾಖೆ ಇದೆ. ಅಂದರೆ ಈಗ ಫಾಸಲ್ ಫ್ಯೂಯಲ್, ಭೂಮಿಯಿಂದ ತೆಗೆಯುವಂಥ ಪೆಟ್ರೋಲು, ಡೀಸೆಲ್ಲು ನಾಳೆ ಒಂದಿನ ಖಾಲಿ ಆಗ್ಬೋದು. ನಾವು ಭಾರತ ದೇಶ ಅಂತ ನೆಲದಲ್ಲಿ ಜೈವಿಕ ಇಂಧನ ಮರಗಳನ್ನ ಬೆಳಿಬೇಕು ಅಂತ ನಾನು ನಿಮ್ಗೆ ಒಂದು ಹಾಡು ಹೇಳಿದೆ, ಎಳೆ ನಿಂಬೆ ಮಾದಳ ಮಾವಿನ ಮರಕ್ಕೆ ಅಂತ. ಅಲ್ಲಿ ಇನ್ನೊಂದು ಸ್ಟ್ಯಾಂಜ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ. ಅಂದರೆ ಹೊಂಗೆ ಹಿಪ್ಪೆ ಬೇವಿನ ಬೀಜಕ್ಕೆ ಎಣ್ಣೆಯ ನೆರೆದವರಾರಯ್ಯ, ಅದು ಜೈವಿಕ ಇಂಧನ ತಿಳಿರಯ್ಯ ಅಂತ. ನಾಳೆ ಈ ಪೆಟ್ರೋಲ್ ಡೀಸೆಲ್ ಮುಗಿದೋಯ್ತು ಅಂದ್ಕೊಳ್ಳಿ, ಭಾರತದವ್ರು ನಾವು ಈಗ ಇಷ್ಟೊಂದು ಮಾಡರ್ನೈಸೇಷನ್, ಇಷ್ಟೊಂದು ಯಂತ್ರ ಬಂದಿದೆ, ಸುಮ್ಮನಿರಕ್ಕಾಗತ್ತಾ? ಈಗ ಕಾರ್ ನಿಲ್ಸಕ್ಕಾಗತ್ತಾ? ನಾವು ಹೊಂಗೆ ಬೆಳೆದ್ರೆ ಹೊಂಗೆ ಬೀಜ ಬರುತ್ತೆ, ಅದ್ರ ಎಣ್ಣೆ ತೆಗೆದ್ರೆ ಅದ್ರ ಎಣ್ಣೆಯಿಂದ ಡೀಸೆಲ್ ಮಾಡೋದು. ಹೊಂಗೆ, ಹಿಪ್ಪೆ, ಸೀಮಾರೋಬ, ಮತ್ತು ಇದು ಏನೋ ಸುರವನ್ನೆ, ನಮ್ಮ ಇದು ಇದು ಎಂಥದ್ದು ಬೇವು, ಈ ಕಾಚಿ ಕಳ್ಳಿ ಇದೆಯಲ್ಲ, ಅವ್ರಲ್ಲೆಲ್ಲ ನೀವು ಎಣ್ಣೆ ತೆಗೆದು ಡೀಸೆಲ್ ಮಾಡ್ಬೋದು. ಮುಂದೊಂದು ದೊಡ್ಡ ಕ್ರಾಂತಿ ಆಗ್ತದೆ ಹಂಗಾರೆ. ಆಗಲೇಬೇಕು, ಇಲ್ಲ ಅಂತ ಅಂದ್ರೆ ನಮ್ಮ ಗಾಡಿಗಳು ನಿಲ್ಲಿಸ್ಬೇಕಾಗತ್ತೆ. ಸೊ ಹಾಗಾಗಿ ಅದೊಂದು ಆ ಕೆಲಸಕ್ಕೆ ಟೈಮ್ ಕೊಡ್ತಾ ಇದ್ದೀವಿ ಸ್ವಲ್ಪ. ಈಗ ಇನ್ನೇನು ನೀವು ಹಾಡಿ ನೋಡಿದ್ರಿ, ಹಾಡಿ ನಿಮಗೆ ಸೀತಾಫಲ ಸಿಗುತ್ತೆ, ರಾಮಫಲ ಸಿಗ್ತದೆ, ಹಣ್ಣಿನ ಮರಗಳು ಸಿಗ್ತವೆ, ಹೂವಿನ ಮರಗಳು ಸಿಗ್ತವೆ, ಬಿದಿರು ಸಿಗ್ತದೆ, ಅಲ್ಲಿ ಹಲಸಿನ ಮರ ಸಿಗ್ತದೆ, ಹುಣಸೆ ಮರ ಸಿಗ್ತದೆ. ಅವ್ರ ಹಣ್ಣು ಅವ್ರ ಸಂಸ್ಕೃತಿಯ ಒಂದು ಭಾಗ. ಬೆಳೆಯದೇ ಬರುವ ಆಹಾರ ಬೆಳೆಗಳು ಅಂತೀವಲ್ಲ, ಇವರೇನು ಬೆಳೆಸ್ಬೇಕಾಗಿಲ್ಲ, ಒಂದ್ಸರಿ ನೆಟ್ಟು ಸಾಕೋದು ಅದು ಕೊಡುತ್ತೆ. ಹಾಗೆ ಈಗ ತೆಂಗಿನ ಮರ ಹಂಗೆ ಹಾಕಿದರೆ ಅದು 80 ವರ್ಷ ತನಕ ಫಲ ಕೊಡ್ತಾನೆ ಇರ್ತದೆ, ಆರೈಕೆ ಮಾಡ್ಕೊಂಚೂರು ಅಷ್ಟೇ. ಹಾಗೆ ಫಲ ಕೊಡೋ ಮರಗಳನ್ನ ಕಾಡಲ್ಲಿ ಬೆಳೆಸ್ಬೇಕು. ಈಗ ಜೈವಿಕ ಇಂಧನ ಭಾರತ ದೇಶದಲ್ಲಿ ನಾವು ಒಂದು ಇನ್ನೂ ಪರಾವಲಂಬನೆ ಆಗದೇ, ಹೊರ ದೇಶದಿಂದ ನೀವು ಪೆಟ್ರೋಲ್ ತರಿಸ್ಕೊಳ್ಳೋಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ದೇ ನಿಮ್ಮ ದೇಶದಲ್ಲೇ ಅಮೃತ ಬೆಳಿಬೋದಲ್ಲ ನೀವು ದೇಶದಲ್ಲಿ, ಅಂಥ ಭೂಮಿ ಅಲ್ವಾ? ಇಲ್ಲಿ ಯಾಕೆ ಜೈವಿಕ ಇಂಧನ ಬೆಳಿಬಾರ್ದು? ಅವ್ರದ್ದು ನೋಡಿ, ಅವ್ರು ಹೆಂಗೆ ಪದ್ಧತಿ ಅಂದರೆ ಗೆಣಸು ತರ್ತಾರೆ. ಒಂದು ಕುಟುಂಬ 60 ಸರಿ ಯಾರು ಕಾಡಿಗೆ ಹೋಗ್ತಾರೆ ಗೆಣಸು ತರಿಯೋಕ್ಕೆ, 60 ಗುಂಡಿಯಾರು ಮಾಡ್ತಾರೆ, ಅಥವಾ 120 ಗುಂಡಿ ಮಾಡ್ಬೋದು. ಅಂತ ಒಂದು ಊರಲ್ಲಿ 50 ಕುಟುಂಬ ಅಂತಂದರೆ ಅಷ್ಟು ಗುಂಡಿಗಳು ತೋಡ್ತಾರೆ ಅಂತ ಅರ್ಥ. ಅಷ್ಟು ಗುಂಡಿ ತೆಗೆದು ಮತ್ತೆ ಅಲ್ಲಿ ಸಂಬಿಟ್ಟು ಬರ್ತಾರೆ, ಅಲ್ಲೇ ಮಣ್ಣು ತುಂಬ ಬರ್ತಾರೆ. ಅಷ್ಟು ವರ್ಷ ಮಳೆ ಬಿದ್ದಾಗ ಮತ್ತೆ ಅಲ್ಲಿ ನೀರು ಇಂಗ್ತದಾಗ ಈ ಸಣ್ಣ ಸಣ್ಣ ಕೆಲಸ ನಿಮ್ಗೆ ಅರ್ಥ ಆಗ್ತಿಲ್ಲ. ಕೆರೆನೇ ಮಾಡಿ ಅಲ್ಲೇ ನೀರು ಇಂಗಿಸ್ಕೊಂತಲ್ಲ, ಹಿಂಗೆ ಮಾಡಿ ಬೆಳೆನೂ ಬಂತು, ಭೂಮಿ ನೀರು ಇಂಗ್ತು, ಭೂಮಿ ಫಲವತ್ತತೆಯೂ ಜಾಸ್ತಿ ಆಯಿತು. ಇದು ಕೃಷಿಯ ಪದ್ಧತಿ, ಅವರ ಕೃಷಿ ಪದ್ಧತಿ. ಈ ಪದ್ಧತಿನ ಅನುಸರಿಸಿ
ಅಂದರೆ ಕಾಡಿನಲ್ಲಿ ಏನೇನು ಬೆಳೆಯದೆ ಬರೋ ಆಹಾರ ಬೆಳೆಯುವ ಅವೆಲ್ಲ ಐಡೆಂಟಿಫೈ ಮಾಡಿ ಆದಿವಾಸಿಗಳ ಜ್ಞಾನದ ಪ್ರಕಾರ ಅದನ್ನು ಬೆಳೆಸಿ ನೀವು. ತೋಟಗಾರಿಕೆ ಇಲಾಖೆ ಹೆಂಗೆ ತೋಟಗಾರಿಕೆ ಮಾಡೋನಿಗೆ ಸಹಾಯ ಮಾಡ್ತಾಯಿದೆ, ಹಂಗೆ ಅರಣ್ಯ ಇಲಾಖೆ ಆದಿವಾಸಿಗಳನ್ನ ಸಪೋರ್ಟ್ ಮಾಡಿ ಕಾಡನ್ನು ಬೆಳೆಸಿ ಉಳಿಸಿ ಅಂತ ಕಳಿಸ್ತೀವಿ. ಮುಂದೆ ಬೇಕು. ಅದ್ಭುತವಾಗಿದೆ. ಅಂದರೆ ಇಷ್ಟು ದೊಡ್ಡ ಕನಸಿದೆ, ಹಮ್ಮಿಕೊಂಡಿದ್ದೀರಿ ಮತ್ತು ಕೆಲಸ ಮಾಡಿಬಿಟ್ಟಿದ್ದೀರಿ ಇದ್ರಾಗೆ. ಈಗ ನಿಮಗೆ ಫಂಡ್ ಯಾವತ್ತಾದರೂ ಅದು ಆಗುತ್ತೆ. ನಮಗೆ ಫಂಡ್ ಒಂದೊಂದ್ಸರಿ ಹೊಡೆತ ಬೀಳ್ತಾ ಇರ್ತದೆ. ಮತ್ತೆ 2 ವರ್ಷ 3 ವರ್ಷ ಗ್ಯಾಪ್ ಆಯ್ತಿರ್ತದೆ, ಮತ್ತು ಹುಡುಕಾಟ ಇದ್ದೇ ಇರ್ತದೆ. ಈಗ ನಮ್ಮದೇ ರಿಸೋರ್ಸಸ್ ಮಾಡ್ಕೊಂಡ್ರೆ, ಈಗ ಕೆಲವರು ಈಗ ಇಂಡಸ್ಟ್ರಿಗಳು ಹೆಂಗೆ ಮಾಡ್ತಾರೆ ಅಂದರೆ ಅವ್ರದ್ದು ಇಂಡಸ್ಟ್ರಿ ಇದೆ, ಇನ್ಕಮ್ ಬರುತ್ತೆ. ಈಗ CSR ಫಂಡ್ ಅಂತಿದೆ, ಆ CSR ಫಂಡ್ನ ಬೇರೆಯವ್ರಿಗೆ ಕೊಡೋ ಬದಲು ಅವ್ರದೇ ಒಂದು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ, ಅದ್ರ ಮುಖಾಂತರ ಕೆಲಸ ಮಾಡ್ತಿರ್ತಾರೆ. ಆದಾಯ ಮಾಡಲಿಕ್ಕೆ ಒಂದು ಸಂಸ್ಥೆ ಇದೆ, ಆ ಬಂದು ಇಂಟ್ರೆಸ್ಟ್ನ CSR ಫಂಡಲ್ಲಿ ತೊಡಗಿಸಿ ಸೇವೆ ಮಾಡೋಕ್ಕೂ ಒಂದು ಸಂಸ್ಥೆ ವ್ಯವಸ್ಥೆ ಮಾಡ್ಕೊಂಡಾರೆ. ಹಂಗೆ ಅವ್ರು ಮ್ಯಾನೇಜ್ ಮಾಡ್ಕೊತಾರೆ. ನಮ್ದು ಹಂಗಲ್ಲ, ನಮ್ಮದು ಸೇವೆ ಮಾಡೋ ಸಂಸ್ಥೆ, ದಾನಿಗಳಿಂದ ಅವಲಂಬನೆ ಆಗಿರೋದು. ದಾನಿಗಳು ಕೂಡ ನಿಲ್ಲಿಸಿದರೆ ಈ ಕೆಲಸ ನಿಂತೋಗ್ತದೆ. ಈಗ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ಸಂಸ್ಥೆಗೆ ದಾನ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಅವರು? ನಮ್ಮ ಅಂದರೆ ಈಗ ಈ ಕೆಲಸ ಇಷ್ಟಪಡಬೇಕು, ಆದಿವಾಸಿಗಳ ಹಕ್ಕಿಗೆ ಹೋರಾಟ ಮಾಡೋಕ್ಕೆ ತಯಾರಿರಬೇಕು. ಒಂದ್ಸರಿ ಸರ್ಕಾರದ ವಿರುದ್ಧನೂ ಧ್ವನಿ ಎತ್ತೀವಿ. ಈಗ ಮಾಡಿ ಸರ್ಕಾರ ತಪ್ಪಿಗೆ, ಈಗ ಉದಾಹರಣೆಗೆ ಕೋರ್ಟಿಗೆ ಹೊರಗೆ ಹಾಕಿದ್ಮೇಲೆ ನಾವು ನಮ್ಮನ್ನೆಲ್ಲ ಜೈಲಿಗೆ ಹಾಕಿದ್ಮೇಲೆ ನಾವೇನು ಮಾಡಿದ್ವಿ, ಇವರೊಟ್ಟಿಗೆ ಹೋರಾಟದ ಮಾಡೋಕ್ಕಿಂತ ಕೋರ್ಟಿಗೆ ಹೋಗಿ ಕೇಸ್ ಹಾಕೋಣ ಅಂತೇಳಿ ಕಾಡಿದ ಹೊರಗೆ ಹಾಕಿರೋ ತಪ್ಪು ಅಂತೇಳಿ ಕೇಸ್ ಹಾಕಿದ್ವಿ. ಪಬ್ಲಿಕ್ ಇಂಟರ್ ಲಿಟಿಗೇಷನ್ ನಮ್ಮಂತೆ ಆಗಿದೆ. ಅದನ್ನು 10 ವರ್ಷದಿಂದ ಅವರು ಜಾರಿಗೊಳಿಸಿಲ್ಲ, ಅದನ್ನು ಜಾರಿಗೊಳಿಸಿ ಒತ್ತಡ ಮಾಡ್ತಾಯಿದ್ವಿ. ಅದು ಸರ್ಕಾರಕ್ಕೆ ಒಂಥರ ಚಿವುಟಿದಂಗೆ ಲೆಕ್ಕ, ಅದು ಕೇಳ್ತಾನೆ ಇರ್ತೀವಲ್ಲ, ಆಗ ಅವರಿಗೆ ಸ್ವಲ್ಪ ಸಿಟ್ಟು ಬರ್ತದೆ. ದಾನಿಗಳು ಇದನ್ನು ಕೂಡ ಸಹಿಸಬೇಕು. ದಾನಿಗಳನ್ನು ನಾನು ಹೇಳೋದು, ನಾನು ಇದಕ್ಕೆಲ್ಲ ಭಾಗವಹಿಸಲ್ಲ, ನಾನು ಒಂಚೂರು ಹಣ ಸಹಾಯ ಮಾಡ್ತೀನಿ ಅಂತ ಅನ್ನೋದಾಗಿದ್ದರೆ ಅದೇನಂದರೆ ಸರ್ಕಾರಗಳ ಪ್ರಾವಿಷನ್ ಇದೆ. ನಾವು ATG ರಿಜಿಸ್ಟರ್ ಮಾಡಿದ್ದೀವಿ. ATGನಲ್ಲಿ ಅದು ನಾವು ಅವ್ರ ರಸೀದಿ ಕೊಡ್ತೀವಿ. ಇದು ATG ರಿಜಿಸ್ಟರ್ಡ್ ಆರ್ಗನೈಸೇಷನ್, ನೀವು ದಾನ ಕೊಟ್ಟರೆ ನಿಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಎಕ್ಸಮ್ಷನ್ ಸಿಗುತ್ತೆ ಅಂತ ದಾನ ಮಾಡ್ಬೋದು. ಮತ್ತು ನಮಗೆ ಬಂದ ದಾನದಲ್ಲಿ ಪೂರ್ತಿ ಏನು ಉದ್ದೇಶ ಇದೆಯೋ ಅದಕ್ಕೆ ಮಾತ್ರ ಖರ್ಚು ಮಾಡೋಕ್ಕೆ ಪ್ರಾವಿಷನ್ ಇದೆ. ಟ್ಯಾಕ್ಸ್ ಹಾಕಲ್ಲ ಸರ್ಕಾರ ನಮಗೆ, ಅದಕ್ಕೆ 12A ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಒಂದು ಸೊಸೈಟಿಯನ್ನು ನಡೆಸಬೇಕು ಅಂತ ಅಂದರೆ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿ ಅದು ಲೀಗಲ್ ಏಜೆನ್ಸಿಯಾಗಿ ಲೀಗಲ್ ಏನೋ ಎಂಟಿಟಿಯಾಗಿ ಉಳ್ಕೋಬೇಕು. 12A ಇರಬೇಕು. ಕೊಟ್ಟು ದಾನಕ್ಕೆ ಟ್ಯಾಕ್ಸ್ ಆಗದಂಗೆ, ಕೊಡೋರಿಗೆ ಕೂಡ ಕನ್ಸೆಷನ್ ಸಿಗಬೇಕು, ಆ ATG ಇರಬೇಕು. ಮತ್ತು ಫಾರಿನ್ ಕಾಂಟ್ರಿಬ್ಯೂಷನ್ ಹಣ ತೆಗಬೇಕು, ಅದಕ್ಕೂ ರಿಜಿಸ್ಟ್ರೇಷನ್ ಆಗಬೇಕು. ಇದಲ್ಲದೆ ಇನ್ನು ನಾವು ಇನ್ನೇನೇನು ವಿಶೇಷ ಕೆಲಸಗಳು ಮಾಡ್ತೀವಿ ಅದಕ್ಕೆಲ್ಲ ನಾವು ದಾಖಲೆಗಳು ಇಟ್ಕೋಬೇಕು. ಸೊ ಹಂಗೆ ದಾನಿಗಳು ಕೊಡ್ಬೋದು. ಕೆಲವರು ಸಿಂಪಲ್ ಒಂದು ಸರಿ ಕೊಟ್ಟು ಮರೀತಾರೆ, ಕೆಲವರು 3-4 ವರ್ಷ ಒಂದು ಪ್ರಾಜೆಕ್ಟ್ ತಗೊಂಡು ಕೊಡ್ತೀವಿ. ಉದಾಹರಣೆಗೆ ಡ್ರೈವಿಂಗು, 1-2 ಸಮಸ್ಯೆಗಳು ಮುಂದೆ ಬಂದರು, ನಾವೊಂದು 200 ಜನ ತನಕ ನಾವು ಕೊಡೋಕ್ಕೆ ತಯಾರಿದ್ದೀವಿ ಅಂತ ಅವರು 160 ಜನ ತನಕ ಕೊಟ್ಟು ಡ್ರೈವರ್ ಮಾಡಿ ಹೋದರು. ಹಿಂಗೆ ಏನಾದರೂ ಹಂಚ್ಕೋಬೋದು ನಿಮ್ಮ ಹತ್ರ? ಖಂಡಿತ. ನೋಡಿ, ಶಿಕ್ಷಣಕ್ಕೆ ಸಪೋರ್ಟ್ ಮಾಡ್ಬೋದು, ಶಿಕ್ಷಣಕ್ಕೆ ಸಪೋರ್ಟ್ ಮಾಡೋದು. ಈಗ ನಾವು ಉದಾಹರಣೆ ನಾಳೆ ಒಂದು ಬೆಂಗಳೂರಿಂದ ಒಂದು ಸಂಸ್ಥೆಯವರು ಬರ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ ಒಂದು 500 ಮಕ್ಕಳಿಗೆ ಸ್ವೆಟರ್ ಕೊಡ್ತಾ ಇದ್ದಾರೆ ಚಳಿಗಾಲ ಅಂತ. ಇನ್ನೊಂದು ಅಂಬೇಡ್ಕರ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಸೊಸೈಟಿ ಬರ್ತಾ ಇದೆ, ಅದು ಬಂದಾರಲ್ಲಿ ಅವರೇ, ಅವರು ನಾಳೆ ಎಲ್ಲ ಮಕ್ಕಳಿಗೆ ಹಾರ್ಲಿಕ್ಸ್ ಕೊಡ್ತಾರೆ, ಮತ್ತು ಡೆಂಟಲ್ ಚೆಕಪ್ ಮಾಡಿಕೊಡ್ತಾರೆ. ಈ ಥರ ಸಣ್ಣ ಸಪೋರ್ಟಿಂದ ಹಿಡಿದು ದೊಡ್ಡ ಸಪೋರ್ಟ್ವರೆಗೂ ಮಾಡ್ಬೋದು. ಸೊ ನಿಮ್ಮ ಸಂಸ್ಥೆ, ನೀವು ಇದನ್ನ ಸರ್ಚ್ ಮಾಡ್ತಾನೆ ಇರ್ತೀರಿ? ಹುಡುಕಾಟ ಮಾಡ್ತಾನೆ ಇರ್ತೀವಿ. ಯಾವಾಗ ಹಣ ಇರಕ್ಕಿಲ್ಲ ಕಾರ್ಯಕರ್ತರಿಗೆ ಒಂಚೂರು ಟ್ರಾವೆಲ್ ಕೊಟ್ಬಿಟ್ಟು ನೀವು ಸಿಂಪಲ್ ಆಗಿರಿ ಅಂತ ಹೇಳ್ತೀವಿ. ಅದು ನಾವು ನಮ್ಮ ಆದಿವಾಸಿಗಳಿಂದ ಕಲ್ತಿದ್ದೀವಿ. ಅವಾಗೇಂದರೆ ಜುಲೈ ತಿಂಗಳಲ್ಲಿ ತುಂಬ ಮಳೆ, ಆಗ ಅವರು ಮಳೆಗೆಲ್ಲ ನೆನೆಯೋಕ್ಕೆ ಇಷ್ಟ ಇರೋಕ್ಕಿಲ್ಲ, ಕೆಲಸಕ್ಕೆ ಹೋಗಲ್ಲ, ಕಾಡಿಗೂ ಹೋಗಲ್ಲ. ಆ ಟೈಮ್ ಒಣಗೋಗ್ಬಿಡ್ತಾರೆ, ಒಳ್ಳೆ ಕದರಾಗಿದ್ದರೂ ಒಣಗೋಗ್ಬಿಡ್ತಾರೆ. ಹಾಗೆ ನಾವು ಒಂದು 2-3 ವರ್ಷಕ್ಕೊಂದ್ಸರಿ ಹೆಚ್ಚು ಕಡೆ ಬಂದರೆ ಒಂದು ವರ್ಷ 6 ತಿಂಗಳು ಸಹಿಸ್ಕೊಳ್ಳಿ, ಸಣ್ಣ ಹಣದಲ್ಲೇ ಒಂದು ಟ್ರಾವೆಲಲ್ಲೇ ಕೆಲಸ ಮಾಡಿ ನೆಮ್ಮದಿ ಮಾಡ್ತೀವಿ. ಅವರು ಕೂಡ ಮನೇಲಿ ಒಂಚೂರು 1 ಎಕರೆ ಜಮೀನು ಇರ್ತದೆ, 2 ಎಕರೆ ಜಮೀನು ಇರ್ತದೆ, ಅವ್ರಿಗೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಹಚ್ಕೊಟ್ಟಿದ್ದೀವಿ ಅವರಿಗೆ. ಅವರು ಸಣ್ಣ ಬದುಕು ಕಟ್ಕೊಂಡಾರೆ ಮನೆಯಲ್ಲಿ, ಹಂಗಾಗಿ ಕಮ್ಯುನಿಟಿಗೆ ಟೈಮ್ ಕೊಡ್ತಾರೆ ಅವರು. ಈಗ ನಿಮ್ಮಲ್ಲಿ ನೀವು ಕೆಲಸ ಮಾಡ್ತಾ ಇರೋದು ಒಂದು ಮಿನಿಮಮ್ ಇದರಲ್ಲೇ ಕೆಲಸ ಮಾಡ್ತೀವಿ? ತುಂಬ ಮಿನಿಮಮ್ ಇದರಲ್ಲೇ ಕೆಲಸ ಮಾಡ್ತೀವಿ, ತುಂಬ ಮಿನಿಮಮ್ ಇದರಲ್ಲೇ ಕೆಲಸ ಮಾಡ್ತೀವಿ. ಹೆವಿ ಬಜೆಟ್ ಅಲ್ಲ ಅದು ಕೆಲವರಿಗೆ ಏನೇನು ಅಲ್ಲ ಅಲ್ವಾ. ಒಬ್ಬ ಇವನು MLAದು ಟೆಲಿಫೋನ್ ಎಕ್ಸ್ಪೆನ್ಸ್ ಅಲ್ಲ ವರ್ಷಕ್ಕೆ. ಒಂದು ಸಂಸ್ಥೆ ನಡೆಸೋ ಖರ್ಚು ಒಬ್ಬ MLAದು ಒಬ್ಬ MPದು ಟೆಲಿಫೋನ್ ಎಕ್ಸ್ಪೆನ್ಸು ಅಥವಾ ಒಂದು ಇದೆಯಲ್ಲ ಕ್ಷೇತ್ರ ಟ್ರಾವೆಲ್ ಅಷ್ಟು ಅಲ್ಲ. ಇದು ಒಂದು ಜನಾಂಗಕ್ಕೆ ಒಂದು ಶಕ್ತಿ ಕೊಡೋಂಗೆ ಆಗ್ತದೆ. ಅಂದರೆ ಈ ಸೋಷಿಯಲ್ ವರ್ಕ್ ಮಾಡೋ ಏಜೆನ್ಸಿ ಇರಬೇಕು ಅಂತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಈ ಡೆಮೊಕ್ರೆಟಿಕ್ ಸೊಸೈಟಿನಲ್ಲಿ ಹಕ್ಕು ಕಳ್ಕೊಂಡವನು ಕಳ್ಕೊತಾನೆ ಹೋಗ್ತಾ ಇರ್ತಾನೆ, ಕೂಡಿಸ್ಕೊಂಡವನು ಕೂಡಿಸ್ತಾನೆ ಹೋಗ್ತಿರ್ತಾನೆ. ಸಮಾನತೆ ನೆಲೆಗೆ ಬರಬೇಕು ಅಂತ ಅಂದರೆ ಹಕ್ಕು ಕಳ್ಕೊಂಡವನ್ನ ಎಚ್ಚರಿಸಿ ಅವನಿಗೆ ಶಕ್ತಿ ತುಂಬಬೇಕು ಅಂತ ಇಂಥ ಸಮಸ್ಯೆಗಳು ಆಗತ್ತಿ ಇರ್ತದೆ. ಹಾಗಾಗಿ ಮತ್ತು ಈ ಎಲ್ಲ ಕೆಲಸ ಎಲ್ಲರೂ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನಿಮಗೆ ಇದ್ರ ಬಗ್ಗೆ ಪ್ರೀತಿ ಇದೆ, ನೀವು ದಿನ ಬಂದು ಮಾಡೋಕ್ಕಾಗಲ್ಲ. ಆದ್ರೆ ನೀವು ಮಾಡುವಂಥ ಈಗ ಒಂದು ಪ್ರಚಾರದ ಕೆಲಸ ಏನಾಗುತ್ತೆ, ಎಷ್ಟೋ ಜನ ಪ್ರಜ್ಞಾವಂತರ ಕಿವಿಗೆ ತಲುಪ್ಬೋದು, ಅದು ಏನೋ ಸಹಾಯ ಮಾಡುವಂಥ ಮನೆಗೂ ತಲುಪ್ಬೋದು. ಆಗ ಅವ್ರು ಸಹಾಯ ಚಾಚ್ಬೋದು. ಅಥವಾ ನಮಗೊಬ್ಬರು ಲಾಯರ್ ಬೇಕೀಗ,
ಪಬ್ಲಿಕ್ ಇಂಟೆಲಿಗೇಷನ್ನು ಪೆಂಡಿಂಗ್ ಆಗಿದೆ. ಅದರಲ್ಲಿ ಏನೋ ಕಂಟೆಂಪ್ಟ್ ಕೇಸ್ ಹಾಕ್ಬೇಕು ಅಂತಿದ್ದೀವಿ, ಸರ್ಕಾರ 10 ವರ್ಷ ಸುಮ್ಮನೆ ಇರೋದ್ರಿಂದ. ಅದಕ್ಕೆ ನಮಗೆ ಲಾಯರು ಫ್ರೀಯಾಗಿ ಕೆಲಸ ಮಾಡ್ಕೊಡಬೇಕು ಕಂಟೆಂಪ್ಟ್ ಹಾಕ್ಲಿಕ್ಕೆ. ಅಂಥ ಲಾಯರಿಗೆ ನಿಮಗೆ ಗೊತ್ತಿರ್ಬೋದು, ಅಂತ ನಮ್ಗೆ ಹುಡುಕೊಡ್ಬೋದು. ಆ ಪುಕ್ಷಟೆ ಮಾಡಿ ಫ್ರೀಯಾಗಿ ಮಾಡಿಕೊಟ್ರೆ ನಿಮ್ಗೊಂದು 5-6 ಲಕ್ಷ ಉಳೀತು. ಕೇಸ್ ಗೆದ್ದುಕೊಟ್ರೆ ನಮ್ಗೆ ಇನ್ನೂ ಸಹಾಯ ಆಯಿತು. 3,418 ಕೊಟ್ಟು ಸಹಾಯ ಆಗ್ತದೆ. ಹಾಗೆ ದುಡ್ಡಿಲ್ಲದೇ ಮಾಡೋ ಜನ ಇದ್ದಾರೆ, ಸಹಾಯ ಮಾಡೋದು. ದುಡ್ಡೇ ಎಲ್ಲ ಅಲ್ಲ, ನಿಮ್ಮ ಮನಸ್ಸು, ನಿಮ್ಮ ಟೆಕ್ನಾಲಜಿ, ನಿಮ್ಮ ಬುದ್ಧಿವಂತಿಕೆಯನ್ನು ನಮಗೆ ತೊಡಗಿಸ್ಬೇಕು. ನಿಮ್ಮ ಪ್ರೀತಿ ಕೂಡ ಬೇಕು ಅವರಿಗೆ. ಈಗ ನಿಮ್ಮ ಮುಖ್ಯಮಂತ್ರಿಗಳು ನಿಮ್ಗೆ ಚೆನ್ನಾಗಿ ಪರಿಚಯ ಅಂತ ಹೇಳಿ ಅವ್ರು ನೀವು ಒಂದು ಮಾತು ಹೇಳ್ಬೋದು, ಸರ್ 8 ವರ್ಷ ಆಗಿದೆ ನೀವು ಮುಖ್ಯಮಂತ್ರಿಗಳು ಕುಂತಿದ್ದೀರಿ, ಹೈಕೋರ್ಟ್ ಆದೇಶ ಜಾರಿ ಮಾಡಿದರೆ 4,000 ಕುಟುಂಬ ಅನುಕೂಲ ಆಗುತ್ತೆ, ನಿಮ್ಮ ಹೆಸರು ಹೇಳ್ತಾರೆ, ನೀವು ಅದು ಮಾಡಿದರೆ ಚೆನ್ನಾಗುತ್ತೆ ಒಂದು ಮಾತು ಹೇಳಿ ನಿಮ್ಮ ಮಾತು ಅವ್ರು ಕೇಳಿದಾರೆ ತಗೊಳ್ಳೇಬೋದು, ಯಾರಿಗೆ ಗೊತ್ತು.